ಸ್ನೇಹಿತರೆ, ಈ ವಿಡಿಯೋ ಪಾಠದ ಉದ್ದೇಶ ಕನ್ನಡ ಪತ್ರಿಕೋದ್ಯಮದ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸುಮಾರು 189 ಭಾಷೆಗಳಲ್ಲಿ ಪತ್ರಿಕೆಗಳು ಹೊರಗಡೆ ಬರ್ತಾ ಇದ್ದಾವೆ, ಪ್ರಕಟಗೊಳ್ತಾ ಇದ್ದಾವೆ. ಕೆಲವು ಭಾಷೆಗಳು ಲಿಪಿಗಳಿಲ್ಲ, ಆದರೂ ಬೇರೆ ಭಾಷೆಯ ಲಿಪಿಗಳನ್ನು ಉಪಯೋಗಿಸಿ ಪತ್ರಿಕೆಗಳನ್ನು ಪ್ರಕಟ ಮಾಡ್ತವೆ. ನಮ್ಮ ದೇಶಕ್ಕೆ ಮೊದಲ ಮುದ್ರಣಾಲಯ 1556ರಲ್ಲಿ ಗೋವಾದಲ್ಲಿ ಸ್ಥಾಪನೆ ಆಯಿತು. ಆಧುನಿಕ ಮುದ್ರಣ ಕಲೆ ಯುರೋಪಿನಲ್ಲಿ ಪರಿಪೂರ್ಣವಾದ ಸುಮಾರು 100 ವರ್ಷಗಳ ನಂತರ ಭಾರತಕ್ಕೆ ಈ ಮುದ್ರಣ ಕಲೆ ಬರ್ತದೆ. 1578ರಲ್ಲಿ ತಮಿಳಿನಲ್ಲಿ ಮೊದಲ ಪುಸ್ತಕ ಮುದ್ರಿಸಲು ನಮ್ಮ ದೇಶದಲ್ಲಿ ಸಾಧ್ಯ ಆಯಿತು. ಇದಾದ ಸುಮಾರು 200 ವರ್ಷಗಳ ನಂತರ ಅಂದರೆ 1780ರಲ್ಲಿ ದೇಶದ ಮೊದಲ ಪತ್ರಿಕೆ ಆಂಗ್ಲ ಭಾಷೆಯಲ್ಲಿ ನಮ್ಮ ದೇಶದಲ್ಲಿ ಪ್ರಕಟ ಆಗ್ತದೆ. ಅದಾದ ಸುಮಾರು 63 ವರ್ಷಗಳ ನಂತರ ಕನ್ನಡ ಭಾಷೆಯಲ್ಲಿ ಪತ್ರಿಕೆ ಪ್ರಕಟ ಆಗ್ತದೆ. ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು 178 ವರ್ಷಗಳ ಭವ್ಯ ಇತಿಹಾಸ ಇದೆ. ಜರ್ಮನಿಯ ಬಾಸೆಲ್ ಮಿಷನ್ ಸಂಸ್ಥೆಯವರು 1843ರ ಜುಲೈ 1ನೇ ತಾರೀಕು ಮಂಗಳೂರ ಸಮಾಚಾರ ಎಂಬ ಪತ್ರಿಕೆಯನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಮಾಡ್ತಾರೆ. ಇದು 15 ದಿವಸಕ್ಕೊಮ್ಮೆ ಬರುವ ಪಾಕ್ಷಿಕ ಪತ್ರಿಕೆಯಾಗಿತ್ತು ಮತ್ತು ಇದಕ್ಕೆ ಕಲ್ಲಚ್ಚು ಮುದ್ರಣ ತಂತ್ರವನ್ನು ಉಪಯೋಗಿಸ್ತಾ ಇದ್ದರು. ಈ ಪತ್ರಿಕೆಯ ಪ್ರಮುಖ ಉದ್ದೇಶ ಕಿಟಕಿಯ ಮೂಲಕ ಹೊರಗಿನ ಬೆಳಕು ಬರುವಂತೆ ಈ ಪತ್ರಿಕೆಯು ನಿಮಗೆ ಜಗತ್ತಿನ ಆಗುಹೋಗುಗಳನ್ನು ತಿಳಿಸಲಿದೆ ಎಂದು ಸಂಪಾದಕರಾದ ಹರ್ಮನ್ ಮೊಗ್ಲಿಂಗ್ ಅವರು ಹೇಳಿದರು. ಗಾಳಿ ಸುದ್ದಿಗಳು ಬಹಳ ಹರಡ್ತಾ ಇದ್ದೋ. ಈ ಗಾಳಿ ಸುದ್ದಿಯನ್ನು ನೀವು ನಂಬಬೇಡಿ, ನಿಖರವಾದ ಮಾಹಿತಿಯನ್ನು ಓದಿ ನೀವು ಎಲ್ಲ ತಿಳ್ಕೋಬೇಕು ಅಂತ ಆತ ಜನರಲ್ಲಿ ಮನವಿ ಮಾಡ್ತಾನೆ. 31 ಮಾರ್ಚ್ 2020ರ ಹೊತ್ತಿಗೆ ನಮ್ಮ ದೇಶದಲ್ಲಿ ಸುಮಾರು 1,43,423 ನೋಂದಾಯಿತ ಪತ್ರಿಕೆಗಳು ಪ್ರಕಟ ಆಗ್ತಾಯಿದ್ದವು, ಅಂದರೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಅಂತ. ಅವು ಇಂಗ್ಲೀಷ್ ಹಾಗೂ ಇತರ 22 ಪ್ರಮುಖ ಭಾಷೆಗಳಲ್ಲಿ ಮತ್ತು ಇತರ 166 ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಪ್ರಕಟ ಆಗ್ತಾಯಿದ್ದವು. ಇದು ಭಾರತೀಯ ಪತ್ರಿಕಾ ನೋಂದಣಾಧಿಕಾರಿಯವರ ವರದಿ. ಇದು ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತೆ. 2020ರ ಮಾರ್ಚ್ ವೇಳೆಗೆ ಕನ್ನಡ ಪತ್ರಿಕೆಗಳ ಪ್ರಸಾರ ಈ ರೀತಿ ಇತ್ತು. ದಿನಪತ್ರಿಕೆಗಳ ಪ್ರಸಾರ 74,60,000 ಮತ್ತು ನಿಯತಕಾಲಿಕೆಗಳ ಪ್ರಸಾರ ಸುಮಾರು 19 ಲಕ್ಷ ಇತ್ತು. ಒಟ್ಟು ಪತ್ರಿಕೆಗಳ ಪ್ರಸಾರ 94,12,902 ಪ್ರತಿಗಳು ಇತ್ತು. ಇವುಗಳಲ್ಲಿ ಪತ್ರಿಕೆಗಳನ್ನು ವರ್ಗೀಕರಣ ಮಾಡಿದ್ರೆ ಬೃಹತ್ ಪತ್ರಿಕೆಗಳ ಸಂಖ್ಯೆ ಕೇವಲ 15 ಮಾತ್ರ ಇತ್ತು. ಮಧ್ಯಮ ವರ್ಗದ ಪತ್ರಿಕೆಗಳ ಸಂಖ್ಯೆ 69 ಇತ್ತು ಮತ್ತು ಸಣ್ಣ ಪತ್ರಿಕೆಗಳ ಸಂಖ್ಯೆ 1,043 ಇತ್ತು. ಇದು ಹೇಗೆ ಅಂತಂದರೆ, ಕನ್ನಡ ಪತ್ರಿಕೆಗಳು 5,800ರಷ್ಟು ಪತ್ರಿಕೆಗಳಿದ್ದರೂ ಕೂಡ ತಮ್ಮ ಪ್ರಸಾರದ ವಿವರಗಳನ್ನು ಕೊಟ್ಟ ಪತ್ರಿಕೆಗಳ ಸಂಖ್ಯೆ 1,118 ಮಾತ್ರ. ಪತ್ರಿಕೆಗಳ ಸಂಖ್ಯೆ ಮತ್ತು ಪ್ರಸಾರ ವರ್ಗೀಕರಣ ಈ ರೀತಿ ಇದೆ. ದೊಡ್ಡ ಪತ್ರಿಕೆಗಳ ಸಂಖ್ಯೆ 15, ಮಧ್ಯಮ ಪ್ರಮಾಣದ ಪತ್ರಿಕೆಗಳ ಸಂಖ್ಯೆ 69, ಸಣ್ಣ ಪತ್ರಿಕೆಗಳ ಸಂಖ್ಯೆ 1,034. ಪತ್ರಿಕಾ ನೋಂದಣಾ ಕಚೇರಿಗೆ ವಿವರ ಸಲ್ಲಿಸಿದ ಪತ್ರಿಕೆಗಳ ಸಂಖ್ಯೆ 1,118 ಇತ್ತು. ಮತ್ತು 1 ಲಕ್ಷಕ್ಕಿಂತ ಹೆಚ್ಚು ಪ್ರಸಾರ ಇದ್ದ ಪತ್ರಿಕೆಗಳು ಸಂಖ್ಯೆ ನೋಡೋದಾದರೆ ದಿನಪತ್ರಿಕೆಗಳು ಒಟ್ಟು 11 ದಿನಪತ್ರಿಕೆಗಳು 1 ಲಕ್ಷಕ್ಕಿಂತ ಹೆಚ್ಚು ಪ್ರಸಾರವನ್ನು ಹೊಂದಿದ್ದು ಮತ್ತು ಮ್ಯಾಗಝೈನ್ಗಳ ಪೈಕಿ ಕೇವಲ 1 ಮ್ಯಾಗಝೈನ್ ಮಾತ್ರ ನಿಯತಕಾಲಿಕೆಗಳು 1 ಲಕ್ಷಕ್ಕಿಂತ ಜಾಸ್ತಿ ಪ್ರಸಾರವನ್ನು ಹೊಂದಿದ್ದು. 5,828 ಒಟ್ಟು ಕನ್ನಡ ಪ್ರಕಟಣೆಗಳಲ್ಲಿ 5,692 ಪ್ರಕಟಣೆಗಳು ನಮ್ಮ ರಾಜ್ಯದಿಂದಲೇ ಪ್ರಕಟ ಆಗ್ತಾಯಿದ್ದು. ಉಳಿದ 136 ಪತ್ರಿಕೆಗಳು ಇತರೆ ರಾಜ್ಯಗಳಿಂದ ಪ್ರಕಟ ಆಗ್ತಾಯಿತ್ತು. ಉದಾಹರಣೆಗೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ದೆಹಲಿ, ಗುಜರಾತು ಈ ರಾಜ್ಯಗಳಲ್ಲಿ ಕೂಡ ಕನ್ನಡ ಪತ್ರಿಕೆಗಳು ಪ್ರಕಟ ಆಗ್ತಾ ಇದ್ದಾವೆ. ಪತ್ರಿಕೆಗಳ ಜನಪ್ರಿಯತೆಯನ್ನು ಪತ್ರಿಕೆಗಳ ಜನಪ್ರಿಯತೆಯನ್ನು ಗುರುತಿಸುವ ಮಾನದಂಡಗಳೆಂದರೆ
ಅವುಗಳ ಪ್ರಸಾರ ಮತ್ತು ಓದುಗರ ಸಂಖ್ಯೆ. ಪತ್ರಿಕೆಗಳ ಪ್ರಸಾರವನ್ನು ಪ್ರಸ್ತುತ 2 ರೀತಿಯಲ್ಲಿ ಗುರುತಿಸಲಾಗುತ್ತೆ. ಒಂದು, ಪತ್ರಿಕೆಗಳು ಪ್ರಾಮಾಣಿಕವಾಗಿ ತಾವೇ ಹೇಳಿಕೊಳ್ಳುವ ಸಂಖ್ಯೆ. ಇನ್ನೊಂದು, ತನಿಖೆಗೆ ಒಳಪಡಿಸಲಾದ ಪ್ರಸಾರದ ಸಂಖ್ಯೆ. ನಮ್ಮ ದೇಶದಲ್ಲಿ ಪ್ರಸಾರ ತನಿಖಾ ಸಂಸ್ಥೆ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ, ತನ್ನ ಸದಸ್ಯ ಪತ್ರಿಕೆಗಳ ಪ್ರಸಾರವನ್ನು ತಪಾಸಣೆಗೆ ಒಳಪಡಿಸಿ ನಿಖರವಾದ ಪ್ರಸಾರ ಸಂಖ್ಯೆಯನ್ನು ಇದು ನೀಡುತ್ತದೆ. ಇದಕ್ಕೆ ಪೂರ್ಣ ಮಾನ್ಯತೆ ಇರುತ್ತದೆ. ಅಂದರೆ ಯಾವುದೇ ಪತ್ರಿಕೆ ತನ್ನ ಪ್ರಸಾರವನ್ನು ಬೇರೊಂದು ಸಂಸ್ಥೆಯಿಂದ ತಪಾಸಣೆಗೆ ಒಳಪಡಿಸಿ ಅದಕ್ಕೆ ಒಂದು ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ನೀವು ABC ಸರ್ಕ್ಯುಲೇಷನ್ ಸರ್ಟಿಫಿಕೇಟ್ ನಿಮಗೆ ಬೇಕು ಅಂದರೆ ನೀವು ಇಂತಿಷ್ಟು ಹಣ ಕೊಟ್ಟು ABC ಮೆಂಬರ್ಶಿಪ್ ಆಗಬೇಕು ಮತ್ತು ನಿಮ್ಮ ಪ್ರಸಾರದ ಎಲ್ಲ ಡೀಟೇಲ್ಸ್ಗಳನ್ನು ಅವರು ಆಡಿಟ್ಗೆ ಬಂದಾಗ ನೀವು ಕೊಡಬೇಕಾಗತ್ತೆ. ಆಗ ಅವರು ನಿಮ್ಮ ಕಳೆದ 6 ತಿಂಗಳಲ್ಲಿ ಏನು ನಿಮ್ಮ ಪತ್ರಿಕೆಯ ಪ್ರಸಾರ ಇದೆ, ನೀವು ಎಷ್ಟು ನ್ಯೂಸ್ ಪ್ರಿಂಟ್ ಬಳಸಿದ್ದೀರಿ, ನಿಮ್ಮ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ, ನೀವು ಯಾರಿಂದ ನೀವು ನ್ಯೂಸ್ ಪ್ರಿಂಟನ್ನು ಪರ್ಚೇಸ್ ಮಾಡಿದ್ರಿ, ನಿಮ್ಮ ಕರೆಂಟ್ ಬಿಲ್ಲು, ನಿಮ್ಮ ಒಟ್ಟು ಏಜೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ, ಅವರು ಎಷ್ಟೆಷ್ಟು ಕಾಪಿಗಳನ್ನ ತಗೋತಾರೆ, ಇವೆಲ್ಲವನ್ನು ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈ ಪತ್ರಿಕೆ ಕಳೆದ 6 ತಿಂಗಳಲ್ಲಿ ಇಷ್ಟು ಒಂದು ಸರ್ಕ್ಯುಲೇಷನ್ನ ಹೊಂದಿದೆ ಅಂತ. ಇದು ಒಂದು ರೀತಿ ನಿಮಗೆ ಒಂದು ಅಥೆಂಟಿಕೇಷನ್ ಕೊಟ್ಟಾಗೆ, ಗ್ಯಾರಂಟಿ. ಯಾರು ಬೇಕಾದರೂ ಚೆಕ್ ಮಾಡ್ಬೋದು, ಇವರ ಈ ಪತ್ರಿಕೆಯ ಪ್ರಸಾರ ಇಷ್ಟು ಲಕ್ಷ ಇದೆ, ಇಷ್ಟು ಸಾವಿರ ಇದೆ ಅಂತ ಹೇಳ್ತಾರೆ. ಇದರಿಂದ ಅನುಕೂಲ ಏನಪ್ಪ ಅಂತಂದರೆ, ಈ ಜಾಹೀರಾತುದಾರರು ಬರ್ತಾರಲ್ಲ ನಿಮ್ಮ ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಡಲಿಕ್ಕೆ, ಅವರಿಗೆ ಇದೊಂದು ರೀತಿಯ ಪ್ರಮಾಣ ಪತ್ರ ಇದ್ದಾಗೆ. ಈ ಪತ್ರಿಕೆಗೆ ಇಷ್ಟು ಸರ್ಕ್ಯುಲೇಷನ್ ಇದೆ, ಆದ್ದರಿಂದ ಈ ಪತ್ರಿಕೆಯಲ್ಲಿ ನಾನು ಜಾಹೀರಾತನ್ನು ಕೊಟ್ಟರೆ ಈ ಪತ್ರಿಕೆ ಇಷ್ಟು ಜನ ಓದುಗರನ್ನು ತಲುಪುತ್ತೆ ಅಂತಕ್ಕಂಥ ಒಂದು ಖಚಿತವಾದ ಮಾಹಿತಿ. ಇದು ಒಂದು ಪತ್ರಿಕೆ ABC ಸಂಸ್ಥೆಯ ಸದಸ್ಯರಾದರೆ ಅವರು ಅನೇಕ ರೀತಿ ಅವರು ಏನು ಆಡಿಟಿಂಗ್ ಏನಿದೆ, ಆಡಿಟಿಂಗ್ ಪ್ರೊಸೀಜರ್ಲಿ ಅವರು ನಿಮಗೆ ಹೇಳ್ತಾರೆ ನೀವೇನೇನು ಮೇಂಟೈನ್ ಮಾಡ್ಕೋಬೇಕು ಅಂತ. ಅದ್ರ ಪ್ರಕಾರ ನೀವು ಮೇಂಟೈನ್ ಮಾಡಬೇಕು. ಅವರು ಬರ್ತಾರೆ, ಬಂದು ಇವೆಲ್ಲವನ್ನು ಚೆಕ್ ಮಾಡಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ 2020 ಮಾರ್ಚ್ ವೇಳೆಗೆ ಮಾಹಿತಿ ನೀಡಿದ 1118 ಕನ್ನಡ ಪತ್ರಿಕೆಗಳ ಪ್ರಸಾರ ನೀವು ಲೆಕ್ಕ ಹಾಕಿದ್ರೆ ಅದು ಸುಮಾರು 94 ಲಕ್ಷ ಎಂದು RNI ವರದಿ ಮಾಡುತ್ತೆ. RNI ಅಂತಂದರೆ ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ಸ್ ಫಾರ್ ಇಂಡಿಯಾ. ಅವರು ಪ್ರತಿ ಪತ್ರಿಕೆಯ ಪ್ರಸಾರವನ್ನು ಅಷ್ಟು ಗಂಭೀರವಾಗಿ ಅವರು ತಪಾಸಣೆಗೆ ಒಳಪಡಿಸೋಕ್ಕಾಗಲ್ಲ. ಯಾಕೆಂದರೆ ಪತ್ರಿಕೆಗಳು ಒಂದು ರಾಜ್ಯದ ಬೇರೆ ಬೇರೆ ಕಡೆ ಇರ್ತವೆ, ಅವರೆಲ್ಲ ಸರಿಯಾಗಿ ಲೆಕ್ಕವನ್ನು ಮೇಂಟೈನ್ ಮಾಡಲ್ಲ. ಸೊ ಹೀಗಾಗಿ ಪತ್ರಿಕೆಯವರು ಏನು ಕೊಡ್ತಾರೆ ಅದನ್ನು ಆಧರಿಸಿ RNIನವರು ಅವೆಲ್ಲವನ್ನು ಕಲೆಕ್ಟ್ ಮಾಡಿ ವರ್ಷಕ್ಕೊಂದ್ಸರಿ ಪ್ರೆಸ್ ಇನ್ ಇಂಡಿಯಾ ಅಂತ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ ಅವರು. ಆ ಒಂದು ಪುಸ್ತಕದಲ್ಲಿ ಈ ಎಲ್ಲ ವಿವರಗಳು ಬರ್ತವೆ. ಸೊ ಆದರೆ ಜಾಹೀರಾತುದಾರರು ಯಾರು ನಿಮ್ಮ ಪತ್ರಿಕೆಗೆ ಜಾಹೀರಾತನ್ನು ಕೊಡಲಿಕ್ಕೆ ಬರ್ತಾರೆ ಅವರೆಲ್ಲ ಸಾಮಾನ್ಯವಾಗಿ ನಿಮ್ಮ ABC ವರದಿಯನ್ನೇ ಗಣನೆಗೆ ತೆಗೆದುಕೋತಾರೆ. ಇದು ಬಿಟ್ಟು ಇನ್ನೊಂದು ಏನಿದೆ ಅಂತಂದರೆ, ಒಂದು ಪತ್ರಿಕೆ ಪ್ರಕಟ ಆಗ್ತಾ ಇದೆ, ಇಷ್ಟು ಸರ್ಕ್ಯುಲೇಷನ್ ಇದೆ, ಆದರೆ ಎಷ್ಟು ಜನ ಈ ಪತ್ರಿಕೆಯನ್ನು ಓದ್ತಾರೆ, ಇದಕ್ಕೂ ಕೂಡ ನಮ್ಮ ದೇಶದಲ್ಲಿ ಒಂದು ಸಂಸ್ಥೆ ಇದೆ. ಅದರ ಹೆಸರು ಮೀಡಿಯಾ ಯೂಸರ್ಸ್ ರಿಸರ್ಚ್ ಕೌನ್ಸಿಲ್ ಅಂತ, MURC, ಮಾಧ್ಯಮ ಬಳಕೆದಾರರ ಸಂಶೋಧನಾ ಮಂಡಳಿ. ಇದು ಏನು ಮಾಡುತ್ತೆ ಅಂತಂದರೆ, ಒಂದು ಪತ್ರಿಕೆಯನ್ನು ಸರಾಸರಿ ಎಷ್ಟು ಜನ ಓದ್ತಾರೆ ಆ ಥರ ಒಂದು ಮಾದರಿಯಲ್ಲಿ ಲೆಕ್ಕ ಹಾಕಿ, ಹೌದು ಈ ಪತ್ರಿಕೆಯ ಪ್ರಸಾರ 10 ಲಕ್ಷ ಇದೆ, 8 ಲಕ್ಷ ಇದೆ, ABC ಪ್ರಕಾರ 8 ಲಕ್ಷ ಇದೆ, 6 ಲಕ್ಷ ಇದೆ, ಆದರೆ ಓದುಗರ ಸಂಖ್ಯೆ ಎಷ್ಟು, ಒಂದು ಪತ್ರಿಕೆಯನ್ನು ಎಷ್ಟು ಜನ ಓದ್ತಾರೆ ಅಂತ ಅವರು ಲೆಕ್ಕ ಹಾಕಿ ಈ ಪತ್ರಿಕೆಯ ಓದುಗರ ಸಂಖ್ಯೆ 60 ಲಕ್ಷ ಇದೆ, 50 ಲಕ್ಷ ಇದೆ ಅಂತ ಅವರು ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನಿಮಗೆ. ಸೊ 1994ರಿಂದ ಈ ಒಂದು ಸಂಸ್ಥೆ ಅಸ್ತಿತ್ವದಲ್ಲಿದೆ. ಇದು ಒಂದು ನಾನ್ ಪ್ರಾಫಿಟ್ ಏಜೆನ್ಸಿ, ನೋಂದಾಯಿತ ಲಾಭರಹಿತ ಸಂಸ್ಥೆ. ಇದು ಭಾರತೀಯ ಓದುಗರ ಸಮೀಕ್ಷೆಯನ್ನು ವರ್ಷದಲ್ಲಿ 4 ಸರಿ ಮಾಡಿ ತನ್ನ ವರದಿಗಳನ್ನು ಪ್ರಕಟಿಸ್ತಾ ಹೋಗುತ್ತೆ. ಈ ಸಮೀಕ್ಷೆ ಮುದ್ರಣ ಮಾಧ್ಯಮಕ್ಕಾಗಿ ವಿಶ್ವದ ಅತಿ ದೊಡ್ಡ ನಿರಂತರ ಅಧ್ಯಯನ ಎಂದು ಹೆಸರು ಪಡೆದಿದೆ. ಅಂದರೆ ಇದೊಂಥರ ಕಂಟಿನ್ಯೂಯಸ್ ಪ್ರಾಸೆಸ್ಸು. ಮಾಧ್ಯಮಗಳ ಬಳಕೆ ಹೇಗಿದೆ,
ಮತ್ತು ವಿಶೇಷವಾಗಿ ಮುದ್ರಣ ಮಾಧ್ಯಮದ ಬಳಕೆ ಹೇಗಿದೆ ಅಂತಕ್ಕಂಥ ಒಂದು ಸರ್ವೆಯನ್ನು ಇವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತಾರೆ. ಈ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಕನ್ನಡ ಪ್ರಕಟಣೆಗಳ ಓದುಗರ ಸಂಖ್ಯೆ 2017ರಲ್ಲಿ 18 ದಶಲಕ್ಷ ಇತ್ತು. 2019ರ ವೇಳೆಗೆ ಇದು 21 ದಶಲಕ್ಷಕ್ಕೆ ಏರಿದೆ ಎಂದು ತಿಳಿಸಿದೆ. ಇದು ಸೊ ಪತ್ರಿಕೆಯ ಸರ್ಕ್ಯುಲೇಷನ್ ಬೇರೆ, ಪತ್ರಿಕೆಯ ಓದುಗರ ಸಂಖ್ಯೆ ಬೇರೆ ಆಗುತ್ತೆ. ಸೊ ಕನ್ನಡ ಡೈಲೀಸ್ ವಿತ್ ಹೈಯೆಸ್ಟ್ ರೀಡರ್ಶಿಪ್ ಇನ್ 2019 ಈ ರೀತಿ ಇದೆ. ಉದಾಹರಣೆಗೆ ಅಂದರೆ Q1 ಅಂದರೆ Q1, Q2 ಅಂದರೆ ಎರಡನೇ ತ್ರೈಮಾಸಿಕ, ಮೊದಲ ತ್ರೈಮಾಸಿಕ, ಮೂರನೇ ತ್ರೈಮಾಸಿಕ ಅಂತ ಅರ್ಥ. ಸೊ ವಿಜಯ ಕರ್ನಾಟಕ ಪತ್ರಿಕೆ ಅದು ಸುಮಾರು 80 ಲಕ್ಷ ಓದುಗರನ್ನು ಹೊಂದಿದೆ. ಅದೇ ರೀತಿ ವಿಜಯವಾಣಿ 75 ಲಕ್ಷ ಓದುಗರನ್ನು ಹೊಂದಿದೆ. ನೋಡಿ, ವಿಜಯವಾಣಿ ಸರ್ಕ್ಯುಲೇಷನಲ್ಲಿ ನಂಬರ್ 1, ಆದರೆ ಓದುಗರ ದೃಷ್ಟಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ನಂಬರ್ 1 ಆಗುತ್ತೆ. ಪ್ರಜಾವಾಣಿ 3ನೇ ಸ್ಥಾನದಲ್ಲಿದೆ. 75 ಲಕ್ಷ ಜನ ಆ ಪತ್ರಿಕೆಯನ್ನು ಪ್ರತಿನಿತ್ಯ ಓದ್ತಾರೆ. ಉದಯವಾಣಿ ಸುಮಾರು 34 ಲಕ್ಷ ಜನ ಪ್ರತಿನಿತ್ಯ ಓದ್ತಾರೆ. ಕನ್ನಡಪ್ರಭವನ್ನು 25 ಲಕ್ಷ ಜನ ಓದ್ತಾರೆ ಅಂತ ಈ ರೀತಿಯ ಒಂದು ಅಂದಾಜನ್ನು ನಮಗೆ ಈ ಮೀಡಿಯಾ ಯೂಸರ್ಸ್ ರಿಸರ್ಚ್ ಕೌನ್ಸಿಲ್ ಕೊಡುತ್ತೆ ನಮಗೆ. ಇದರಿಂದ ಪತ್ರಿಕೆಗಳು ಎಷ್ಟು ಜನರನ್ನು ತಲುಪ್ತವೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಸಿಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ಪತ್ರಿಕೆಗಳಿಗೆ ಆದಾಯದ ಮೂಲ 2, ಒಂದು ಜಾಹೀರಾತು, ಇನ್ನೊಂದು ಚಂದಾದಾರರು ನೀಡ್ತಕ್ಕಂಥ ಹಣ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಜಾಹೀರಾತು ಆದಾಯನೇ ಭಾಳ ಪ್ರಮುಖವಾದ ಒಂದು ಮೂಲ ಆಗುತ್ತೆ. ಸರಾಸರಿ 70% ಆದಾಯ ಈ ಜಾಹೀರಾತಿನಿಂದಲೇ ಬರ್ತದೆ. ಸೊ ಓದುಗರು ನೀಡ್ತಕ್ಕಂಥ ಹಣ ಕೇವಲ ಒಂದು 30% ಮಾತ್ರ. ಸೊ 2019 ಸಾಲಿನಲ್ಲಿ ಪತ್ರಿಕೆಗಳ ಜಾಹೀರಾತಿನ ಮೇಲೆ ಸುಮಾರು 20,600 ಕೋಟಿ ರೂಗಳನ್ನು ಖರ್ಚು ಮಾಡಲಾಯಿತು ನಮ್ಮ ಇಂಡಿಯಾ ದೇಶದಲ್ಲಿ. ಅಂದರೆ ಈಗಿನ ಒಂದು ಸರಾಸರಿ ಒಂದು ಪ್ರಮಾಣ ಎಷ್ಟಿದೆ ಅಂತಂದರೆ, ಸುಮಾರು ಜಾಹೀರಾತು ವೆಚ್ಚ ಇಂಡಿಯಾದಲ್ಲಿ ಎಲ್ಲ ಮಾಧ್ಯಮಗಳ ಮೇಲೆ ಖರ್ಚು ಮಾಡ್ತಕ್ಕಂಥ ಜಾಹೀರಾತಿನ ವೆಚ್ಚ ಸುಮಾರು 84,000 ಕೋಟಿ ರೂಪಾಯಿಗಳು ಅಂತ ಇದೆ. ಈ 84,000 ಕೋಟಿ ರೂಪಾಯಿನಲ್ಲಿ ಮುಖ್ಯವಾಗಿ ಟೆಲಿವಿಷನ್, ಪತ್ರಿಕೆಗಳು, ರೇಡಿಯೋ, ಡಿಜಿಟಲ್ ಮೀಡಿಯಾ, OOH ಅಂತ ಔಟ್ ಆಫ್ ಹೋಮ್ ಅಂದರೆ ಹೊರಾಂಗಣ ಜಾಹೀರಾತು, ಇವುಗಳ ಮೇಲೆಲ್ಲ ಖರ್ಚು ಮಾಡುತ್ತೆ. ಇದರಲ್ಲಿ ಪತ್ರಿಕೆಗಳ ಒಂದು ಸರಾಸರಿ ಪಾಲು 20,600 ಕೋಟಿ ರೂಪಾಯಿ 2019ನೇ ಇಸ್ವಿಯಲ್ಲಿ ಆಗಿತ್ತು. ಇದರಲ್ಲಿ 2,600 ಕೋಟಿ ರೂಪಾಯಿಗಳಲ್ಲಿ ಕನ್ನಡ ಪತ್ರಿಕೆಗಳಿಗೆ ಎಷ್ಟು ಬರುತ್ತೆ ಅಂದರೆ ಅದು 5%. 20,600 ರೂಪಾಯಿನಲ್ಲಿ 5% ಕನ್ನಡ ಪತ್ರಿಕೆಗಳ ಪಾಲಾಗ್ತದೆ. ಉದಾಹರಣೆಗೆ ಈ ಕೆಳಗಿನ ಟೇಬಲ್ನ ನೀವು ನೋಡಿ, ಕನ್ನಡ ಪತ್ರಿಕೆಗಳಿಗೆ ಎಷ್ಟು ಬರ್ತಾ ಇದೆ ಅಂತ. ಅತಿ ಹೆಚ್ಚು ಜಾಹೀರಾತು ನ್ಯೂಸ್ ಪೇಪರ್ಸು ಮತ್ತು ಮ್ಯಾಗ್ಝಿನ್ಗಳಿಗೆ ನಾವು ನೋಡಿದಾಗ ಹಿಂದಿ ಪತ್ರಿಕೆಗಳು ನಮ್ಮ ದೇಶದ ಬಹುಪಾಲು ಜಾಹೀರಾತು ಆದಾಯವನ್ನು ನಾವು ಪಡ್ಕೋತಾ ಇದ್ದಾವೆ. ಯಾಕೆಂತಂದರೆ ಹಿಂದಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪತ್ರಿಕೆಗಳು ಪ್ರಕಟ ಆಗ್ತಾ ಇದ್ದಾವೆ ಮತ್ತು ಓದುಗರು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ನ್ಯೂಸ್ ಪೇಪರ್ಸ್ಗಳನ್ನು ನಾವು ನೋಡೋದಾದರೆ ಇಂಡಿಯಾ ದೇಶದ ಜಾಹೀರಾತು ಆದಾಯದ 37% ಹಿಂದಿ ಪತ್ರಿಕೆಗೆ ಹೋಗುತ್ತೆ. ಮ್ಯಾಗ್ಝಿನ್ಗಳಲ್ಲಿ ದೃಷ್ಟಿಯಿಂದ ನೋಡೋದಾದರೆ 9% ಇನ್ಕಮ್ಮು ಅವ್ರಿಗೆ ಹೋಗುತ್ತೆ ಹಿಂದಿ ಮ್ಯಾಗ್ಝಿನ್ಗಳಿಗೆ. ಇಂಗ್ಲೀಷ್ ಪತ್ರಿಕೆಗಳನ್ನು ನಾವು ನೋಡೋದಾದರೆ ದೇಶದ ಜಾಹೀರಾತು ಆದಾಯದ 24% ಇಂಗ್ಲೀಷ್ ಪತ್ರಿಕೆಗಳಿಗೆ ಹೋಗುತ್ತೆ. ಆದರೆ ಇಂಗ್ಲೀಷ್ನಲ್ಲಿ ಒಳ್ಳೆ ಮ್ಯಾಗ್ಝಿನ್ಗಳು ಬರೋದ್ರಿಂದ 51% ಮ್ಯಾಗ್ಝೈನ್ಗೆ ವೆಚ್ಚ ಮಾಡ್ತಕ್ಕಂಥ ಜಾಹೀರಾತು ಹಣ ಇಂಗ್ಲೀಷ್ ಮ್ಯಾಗ್ಝಿನ್ಗಳಿಗೆ ಹೋಗುತ್ತೆ. ನಂತರ ಸ್ಥಾನದಲ್ಲಿ ಮರಾಠಿ ಪತ್ರಿಕೆಗಳು 9+3, ತೆಲುಗು ಪತ್ರಿಕೆಗಳು 6+2, ತಮಿಳ್ ಪತ್ರಿಕೆಗಳು 6+7, ಕನ್ನಡ ಪತ್ರಿಕೆಗಳು 5+4. ಕನ್ನಡ ಪತ್ರಿಕೆಗಳು ಸುಮಾರು 5% ಒಂದು ಜಾಹೀರಾತು ಆದಾಯವನ್ನು ನಾವು ಪಡ್ಕೋತವೆ. 2020ರ ಮಾರ್ಚ್ ವೇಳೆಗೆ 5,828 ಪ್ರಕಟಣೆಗಳೊಂದಿಗೆ ಕನ್ನಡ ಪತ್ರಿಕೆಗಳು 8ನೇ ಸ್ಥಾನದಲ್ಲಿದ್ದವು. ಅಂದರೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ಗಳನ್ನ ನಾವು ನೋಡಿದಾಗ ಕನ್ನಡದಲ್ಲಿ ಒಟ್ಟು 5,828 ರಿಜಿಸ್ಟರ್ಡ್ ಪ್ರಕಟಣೆಗಳು ಇದ್ದವು. ಅಂದರೆ ಅತಿ ಹೆಚ್ಚು ಭಾಷೆಯಲ್ಲಿ ಯಾವ ಪತ್ರಿಕೆಗಳು ರಿಜಿಸ್ಟರ್ ಆಗಿದ್ದಾವೆ ಅಂತ ನೋಡಿದಾಗ ಕನ್ನಡ ಪತ್ರಿಕೆಗಳು 8ನೇ ಸ್ಥಾನದಲ್ಲಿದ್ದಾವೆ.
ಈ 5828 ನೋಂದಾಯಿತ ಕನ್ನಡ ಪ್ರಕಟಣೆಗಳ ಪೈಕಿ ಸುಮಾರು 2468 ಮಂತ್ಲಿ ಪೇಪರ್ಸ್ಗಳು ಅಂದರೆ ಮಾಸಿಕಗಳು, 1088 ವಾರಪತ್ರಿಕೆಗಳು, 1028 ಫಾರ್ಟ್ನೈಟ್ಲಿ ಪಾಕ್ಷಿಕಗಳು, 1059 ದಿನಪತ್ರಿಕೆಗಳು ಮತ್ತು 111 ತ್ರೈಮಾಸಿಕ ಪತ್ರಿಕೆಗಳು ಅಂದರೆ ಕ್ವಾರ್ಟರ್ಲಿ ಪತ್ರಿಕೆಗಳು, 74 ವಾರ್ಷಿಕಗಳು ಮತ್ತು ಇತರೆ ವರ್ಗಕ್ಕೆ ಸೇರಿದವು. ಸೊ ಇದು ನಮಗೇನು ಹೇಳುತ್ತೆ ಅಂತಂದರೆ ಕನ್ನಡದಲ್ಲಿ ಅತಿ ಹೆಚ್ಚು ಮಾಸಪತ್ರಿಕೆಗಳು ಹೊರಗಡೆ ಪ್ರಕಟ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಕನ್ನಡದಲ್ಲಿ ನೋಂದಾಯಿತವಾಗಿರುವ 5828 ಪತ್ರಿಕೆಗಳ ಪೈಕಿ ಕೇವಲ 1118 ಅಂದರೆ 20 ಭಾಗಕ್ಕಿಂತಲೂ ಕಡಿಮೆ 19.18 ಇಷ್ಟು ಪ್ರಮಾಣದ ಪತ್ರಿಕೆಗಳು ಮಾತ್ರ ತಮ್ಮ ಪ್ರಸಾರದ ಸಂಖ್ಯೆಯ ವಿವರಗಳನ್ನು RNI ಸಂಸ್ಥೆಗೆ ನೀಡಿವೆ. ಇದೊಂದು ರೀತಿಯಲ್ಲಿ ದೊಡ್ಡ ಹಿನ್ನಡೆ. ಯಾಕೆಂದರೆ 5800 ಪತ್ರಿಕೆಗಳಿವೆ, ಆದರೆ ಅವರು ಯಾಕೆ ತಮ್ಮ ಪ್ರಸಾರದ ವಿವರಣೆಯನ್ನು RNI ಕೊಡಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಇಶ್ಯೂನೇ, ದೊಡ್ಡ ಸಮಸ್ಯೆನೇ. ಆದರೆ ಇದರಲ್ಲಿ ಈ ವಿಷಯದಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ನಿಸ್ಸಹಾಯಕವಾಗಿದೆ. ಹೀಗಾಗಿ ಹೀಗೆ ನಡ್ಕೊಂಡದು ಹೋಗ್ತಾ ಇದೆ. ಕೆಳಗಿನ ಒಂದು ಟೇಬಲ್ಗಳನ್ನು ನೀವು ನೋಡಿದಾಗ ರಿಜಿಸ್ಟರ್ಡ್ ಕನ್ನಡ ಪಬ್ಲಿಕೇಷನ್ಸು ಮತ್ತು ಎಷ್ಟು ಪತ್ರಿಕೆಗಳು ತಮ್ಮ ಪ್ರಸಾರ ವಿವರಗಳನ್ನು RNI ಕೊಟ್ಟಿದೆ ಅಂತಕ್ಕಂಥ ವಿವರವನ್ನು ಈ ಟೇಬಲ್ನಲ್ಲಿ ನೀವು ನೋಡಬಹುದು. ಉದಾಹರಣೆಗೆ ದಿನಪತ್ರಿಕೆಗಳು ಸುಮಾರು 1059 ದಿನಪತ್ರಿಕೆಗಳು ಕನ್ನಡದಲ್ಲಿದ್ದಾವೆ. ಅದರಲ್ಲಿ ಮಾಹಿತಿ ನೀಡಿದ ಪತ್ರಿಕೆಗಳು ಬರೀ 549 ಅಂದರೆ ಸುಮಾರು ಒಂದು ಅರ್ಧದಷ್ಟು ಪತ್ರಿಕೆಗಳು ನೀಡ್ತಾ ಇದ್ದಾವೆ. ಮತ್ತು ಈ ವಾರಕ್ಕೆ 2 ಸಲ ಪ್ರಕಟಣೆಯಾಗುವ ಅಥವಾ ವಾರಕ್ಕೆ 1 ಸಲ ಪ್ರಕಟಣೆಯಾಗುವ 1088 ಪತ್ರಿಕೆಗಳ ಪೈಕಿ ಕೇವಲ 121 ಪತ್ರಿಕೆಗಳು ಮಾತ್ರ ತಮ್ಮ ಪ್ರಸಾರದ ವಿವರಗಳನ್ನು ನೀಡಿದ್ದಾವೆ. ಅದೇ ರೀತಿ ಫಾರ್ಟ್ನೈಟ್ಲೀಸ್ ಅಂದರೆ ಪಾಕ್ಷಿಕ ಪತ್ರಿಕೆಗಳು, ಅಲ್ಲೂ ಕೂಡ 1028 ಪತ್ರಿಕೆಗಳಿದ್ದಾವೆ. ಆದರೆ ಅವು ಮಾಹಿತಿ ನೀಡಿದ ಪತ್ರಿಕೆಗಳು ಕೇವಲ 183 ಮಾತ್ರ. ಅದೇ ರೀತಿ ಮಾಸಿಕಗಳು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾಸಿಕಗಳಿದ್ದಾವೆ. ಸುಮಾರು 2468 ಮಾಸಿಕ ಪತ್ರಿಕೆಗಳಿದ್ದರೆ ಅದರಲ್ಲಿ ಕೇವಲ 249 ಮಾಸಿಕ ಪತ್ರಿಕೆಗಳು ಮಾತ್ರ ತಮ್ಮ ಪ್ರಸಾರದ ವಿವರಣೆಗಳನ್ನು ನೀಡಿದ್ದಾವೆ. ಅದೇ ರೀತಿ ತ್ರೈಮಾಸಿಕ ಪತ್ರಿಕೆಗಳು ಸುಮಾರು 111 ಇವೆ. ಆದರೆ ಡೀಟೇಲ್ಸ್ಗಳನ್ನ ನೀಡಿರ್ತಕ್ಕಂಥ ಪತ್ರಿಕೆಗಳ ಸಂಖ್ಯೆ ಬಹಳ ಕಡಿಮೆ, ಬರೀ 9. ಹಾಗೆ ವಾರ್ಷಿಕ ಹಾಗೂ ಇತರೆ ಪತ್ರಿಕೆಗಳು 74 ಇದ್ದಾವೆ. ಅದರಲ್ಲೂ ಕೂಡ RNIಗೆ ವಿವರ ನೀಡಿರ್ತಕ್ಕಂಥ ಪತ್ರಿಕೆಗಳು ಕೇವಲ 7. ಸೊ ಇದು ಏನು ಸೂಚಿಸುತ್ತೆ ಅಂದರೆ ರಿಜಿಸ್ಟರ್ಡ್ ಪತ್ರಿಕೆಗಳು ಭಾಳ ಪ್ರಮಾಣದಲ್ಲಿದ್ದಾವೆ, ಅಧಿಕ ಪ್ರಮಾಣದಲ್ಲಿದ್ದಾವೆ. ಆದರೆ ಇವು ಸರಿಯಾದ ಸಮಯದಲ್ಲಿ ಪ್ರಕಟ ಆಗ್ತವೆ. ಇವು ಯಾಕೆ ವಿವರಗಳನ್ನು RNIಗೆ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಕುತೂಹಲಕರವಾದಂಥ ಒಂದು ವಿಷಯ. ಸೊ ಕನ್ನಡ ಪತ್ರಿಕೆಗಳ ಬೆಳವಣಿಗೆಯನ್ನು ನಾವು ಈ 5 ಘಟ್ಟಗಳಲ್ಲಿ ನಾವು ವಿಂಗಡಿಸ್ಬೋದಾಗಿದೆ. ಒಂದು ಆರಂಭಿಕ ಹಂತ. ನಾನು ಮೊದಲೇ ಹೇಳಿದಾಗೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರ ಸಮಾಚಾರ 1843ರಲ್ಲಿ ಮಂಗಳೂರಿನಿಂದ ಬಾಸೆಲ್ ಮಿಷನ್ ಅವರ ಒಂದು ಪ್ರಯತ್ನದಿಂದಾಗಿ ಪ್ರಕಟ ಆಗ್ತದೆ. ಅದೊಂದು ಪಾಕ್ಷಿಕ ಪತ್ರಿಕೆಯಾಗಿತ್ತು. ಅದು ಕಲ್ಲಚ್ಚು ಮುದ್ರಣದಲ್ಲಿ ಪ್ರಕಟ ಆಗ್ತಿತ್ತು. ಈ ಒಂದು ಆರಂಭಿಕ ಅವಧಿ ಅಂದರೆ 1843ರಿಂದ 1900ರ ತನಕ ನಾವು ನೋಡೋದಾದರೆ ಈ ಅವಧಿಯ ಪತ್ರಿಕೆಗಳ ಪ್ರಮುಖ ಲಕ್ಷಣಗಳು ಮತ್ತು ಅವು ಯಾವುವು ಅಂತ ನಾವು ನೋಡಿದಾಗ ಬೆಳಗಾವಿಯಿಂದ ಹೊರ ಬಂದ ಸುಬುದ್ಧಿ ಪ್ರಕಾಶ 1849 ಅಂದರೆ 1843ರಲ್ಲಿ ಮಂಗಳೂರ ಸಮಾಚಾರ, 1849ರಲ್ಲಿ ಬೆಳಗಾವಿಯಿಂದ ಬಂದ ಸುಬುದ್ಧಿ ಪ್ರಕಾಶ, ಆಮೇಲೆ 1856ರಲ್ಲಿ ಮಠಪತ್ರಿಕೆ. ಈ ಮಠಪತ್ರಿಕೆಯದು ಒಂದು ರೋಚಕ ಇತಿಹಾಸ. ಈ ಮಠಪತ್ರಿಕೆ ಈಗಲೂ ಕೂಡ ಜೀವನ ಶಿಕ್ಷಣ ಅನ್ನುವ ಹೆಸರಿನಲ್ಲಿ ಧಾರವಾಡದಿಂದ ಈಗಲೂ ಪ್ರಕಟ ಆಗ್ತಿದೆ. ಇದು ಶಿಕ್ಷಕ ವರ್ಗದವರಿಗೆ ಮೀಸಲಾದ ಪತ್ರಿಕೆಯಾಗಿತ್ತು. ಅದು 2-3 ಸಾರಿ ಅದರ ಹೆಸರುಗಳೆಲ್ಲ ಬದಲಾವಣೆಯಾಗಿ ಈಗ ಜೀವನ ಶಿಕ್ಷಣ ಅಂತಕ್ಕಂಥ ಹೆಸರಿನಿಂದ ಧಾರವಾಡದಿಂದ ಪ್ರಕಟ ಆಗ್ತಾ ಇದೆ. ಇದು ಶಿಕ್ಷಕರಿಗೆ, ಶಿಕ್ಷಕ ವರ್ಗಕ್ಕೆ ಮೀಸಲಾದ ಒಂದು ಪತ್ರಿಕೆ. ಆಮೇಲೆ 1865ರ ಹೊತ್ತಿಗೆ ಕರ್ನಾಟಕ ಪ್ರಕಾಶಕ ಅಂತ ಒಂದು ಪತ್ರಿಕೆ ಹೊರಗಡೆ ಬರ್ತದೆ. ಆಮೇಲೆ 1866ಕ್ಕೆ ಮೈಸೂರು ಗೆಜೆಟ್
ಅನ್ನೋ ಒಂದು ಪತ್ರಿಕೆ ಬರ್ತದೆ. ಈ ಮೈಸೂರು ಗೆಜೆಟ್ ಅಂದರೆ ಸರ್ಕಾರದ ಆದೇಶಗಳನ್ನು ಒಳಗೊಂಡ ಒಂದು ಪತ್ರಿಕೆ. ಇದು ಮೈಸೂರು ಗೆಜೆಟ್ ಅಂತಿತ್ತು, ಆಮೇಲೆ ಕರ್ನಾಟಕ ಗೆಜೆಟ್ ಅಂತ ಇತ್ತು. ಈಗ ಭಾಳ ಇತ್ತೀಚಿನವರೆಗೂ ಕೂಡ ಕರ್ನಾಟಕ ಗೆಜೆಟು ತಿಂಗಳಿಗೊಂದ್ಸಲಿ ಪ್ರಕಟ ಆಗ್ತಿತ್ತು. ಈಗ ಪ್ರಕಟ ಆಗ್ತಾ ಇಲ್ಲ. ಅದು ಈಗ ಬರೀ ಕೇವಲ ಆನ್ಲೈನ್ ಆವೃತ್ತಿಯಲ್ಲಿ ಮಾತ್ರ ಪ್ರಕಟ ಆಗಿ ನಮಗೆ ದೊರೀತಾ ಇದೆ. ಆಮೇಲೆ ಇನ್ನೊಂದು ಪತ್ರಿಕೆ ಅಂತಂದರೆ ಚಂದ್ರೋದಯ, ಧಾರವಾಡದಲ್ಲಿ 1876ರಲ್ಲಿ ಆದ ಪತ್ರಿಕೆ. ಆಮೇಲೆ ವಾಗ್ಭೂಷಣ, ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಕಟಣೆ ವಾಗ್ಭೂಷಣ. ಆಮೇಲೆ ವೃತ್ತಾಂತ ಚಿಂತಾಮಣಿ, ವೃತ್ತಾಂತ ಪತ್ರಿಕೆ, ಸೂರ್ಯೋದಯ ಪ್ರಕಾಶಿಕ ಮತ್ತು ವಿಜಯಪುರದ ಕರ್ನಾಟಕ ವೈಭವ ಪತ್ರಿಕೆಗಳು ಭಾಳ ಪ್ರಮುಖವಾದ ಪತ್ರಿಕೆಗಳು. ಇದರಲ್ಲಿ ಇನ್ನೊಂದು ಪತ್ರಿಕೆ ಅಂತಂದರೆ ಸ್ಟಾರ್ ಆಫ್ ಮೈಸೂರು 1900ರಲ್ಲಿ ಆರಂಭ ಆಗುತ್ತೆ. ಈ ಅವಧಿಯ ಬಹುಪಾಲು ಪತ್ರಿಕೆಗಳು ಆಗ ಆ ಒಂದು ಸಮಯದಲ್ಲಿ ನ್ಯೂಸ್ ಕಲೆಕ್ಷನ್ ಭಾಳ ಕಷ್ಟ ಆಗಿತ್ತು. ಅಂಚೆ ವ್ಯವಸ್ಥೆ ಅಷ್ಟು ವ್ಯವಸ್ಥಿತವಾಗಿರಲಿಲ್ಲ. ಟೆಲಿಗ್ರಾಫು ಇವೆಲ್ಲ ಭಾಳ ಕಡಿಮೆ ಇತ್ತು. ಆಗ ಏನು ಮಾಡ್ತಿದ್ರು ಇವರೆಲ್ಲ ಅಂತಂದರೆ, ಈ ಬಹುಪಾಲು ಪತ್ರಿಕೆಗಳು ಆಂಗ್ಲ ಭಾಷಾ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಂಥ ಸುದ್ದಿಗಳನ್ನು ಕನ್ನಡೀಕರಿಸಿ ಮುದ್ರಣ ಮಾಡ್ತಾಯಿದ್ದು. ಪ್ಲಸ್ ಲೋಕಲ್ ಏನು ಸಿಗ್ತಿತ್ತು, ಅವೈಲಬಲ್ ಇತ್ತು ನ್ಯೂಸ್ಗಳು, ಕೋರ್ಟ್ನಲ್ಲಿ ನೀಡಿದಂಥ ತೀರ್ಪುಗಳು, ಅಪರಾಧ ಸುದ್ದಿಗಳು, ನೈತಿಕ ಕಥೆಗಳು ಹಾಗೂ ಪಂಚಾಂಗದ ವಿವರಗಳನ್ನು ಪ್ರಕಟಿಸ್ತಾಯಿದ್ರು. ಹೆಚ್ಚಾಗಿ ಇವೆಲ್ಲ ಪಂಚಾಂಗದ ವಿವರಗಳು, ಲೋಕಲ್ ನ್ಯೂಸ್ ಐಟಮ್ಸು ಮತ್ತು ನೀತಿ ಪ್ರಧಾನ ಕಥೆಗಳು ಇವುಗಳನ್ನು ಹೆಚ್ಚಾಗಿ ಪ್ರಕಟ ಮಾಡ್ತಾಯಿತ್ತು. ಸೊ 18ನೇ ಶತಮಾನದ ಕೊನೆಯ ಹೊತ್ತಿಗೆ ರಾಜಕೀಯ ಸುದ್ದಿಗಳ ಪ್ರಕಟಣೆ ಶುರುವಾಗುತ್ತೆ. ಸೊ ಈ ಎರಡನೇ ಹಂತದಲ್ಲಿ 1901ರಿಂದ 1947 ತನಕ ನಿಮಗೆಲ್ಲ ತಿಳಿದಾಗೆ ಒಂದು ಸಿಪಾಯಿ ದಂಗೆ 1857ರಲ್ಲಿ ಒಂದು ಸ್ವಲ್ಪ ಮಟ್ಟದ ರಾಜಕೀಯ ಜಾಗೃತಿಯನ್ನು ನಮ್ಮ ದೇಶದಲ್ಲಿ ಮೂಡಿಸುತ್ತೆ. ಯಾಕೆಂದರೆ ಒಂದು ರೀತಿಯ ಸಂಘಟಿತವಾಗಿ ಸೈನಿಕರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಈ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟುತ್ತೆ. ಸೊ ಅದು ಒಂದು ಕೂಡ ರಾಜಕೀಯ ಜಾಗೃತಿಯಲ್ಲಿ ಭಾಳ ಪ್ರಮುಖವಾದ ಒಂದು ಹಂತ. ಈ ಎರಡನೇ ಹಂತದಲ್ಲಿ ಡಿ ವಿ ಗುಂಡಪ್ಪ ಅವರು 1907ರಲ್ಲಿ ಸ್ಥಾಪಿಸಿದ ಸಮಾಚಾರ ಸಂಗ್ರಹ, ನೋಡಿ ಅದರ ಹೆಸರೇ ಆಗಿದೆ, ಅಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಸುದ್ದಿಯನ್ನು ಸಂಗ್ರಹಿಸಿ ಪ್ರಕಟ ಮಾಡ್ತಕ್ಕಂಥದ್ದು. ಮತ್ತು ತೀತಾ ಶರ್ಮಾ ಅವರು ಆರಂಭಿಸಿದ ವಿಶ್ವ ಕರ್ನಾಟಕ ಪತ್ರಿಕೆ 1921ರಲ್ಲಿ, ಮತ್ತು ಆರ್ ಆರ್ ದಿವಾಕರ್ ಅವರು ಸ್ಥಾಪಿಸಿದ ಕರ್ಮವೀರ ವಾರಪತ್ರಿಕೆ. ಈ ವಾರಪತ್ರಿಕೆ ರೆಗ್ಯುಲರ್ ಆಗಿ ಪ್ರಕಟ ಆಗಲಿಲ್ಲ. ಸ್ವಲ್ಪ ದಿವಸ ಪ್ರಕಟಣೆ ಆದ ನಂತರ ಆ ಪ್ರಕಟಣೆ ನಿಂತೋಯ್ತು, ಪುನಃ ಮತ್ತೆ ಶುರುವಾಯಿತು. ಸೊ ಈಗ ಈ ಪತ್ರಿಕೆಗೆ, ವಾರಪತ್ರಿಕೆಗೆ 100 ವರ್ಷಗಳ ಒಂದು ಸಂಭ್ರಮ, ಕರ್ಮವೀರ ವಾರಪತ್ರಿಕೆಗೆ. ನಂತರ ಕನ್ನಡದ ಇನ್ನೊಂದು ಪ್ರಮುಖ ಪತ್ರಿಕೆ ಈ ಒಂದು ಸಂದರ್ಭದಲ್ಲಿ ಆರಂಭ ಆಗುತ್ತೆ. ಅದು ಪಿ ಆರ್ ರಾಮಯ್ಯನವರಿಂದ ಪ್ರಾರಂಭವಾದಂಥ ತಾಯಿನಾಡು ಪತ್ರಿಕೆ 1926ರಲ್ಲಿ ಮೊದಲು ಮೈಸೂರಿಂದ ಶುರುವಾಗಿ ಆಮೇಲೆ ಅದು ಬೆಂಗಳೂರಿಗೆ ವರ್ಗಾವಣೆಗೊಳ್ಳುತ್ತೆ. ಮತ್ತು ಬೆಳಗಾವಿಯಿಂದ ಹೊರಟ ಸಂಯುಕ್ತ ಕರ್ನಾಟಕ 1929 ಬೆಳಗಾವಿಯಿಂದ ಶುರುವಾಗಿ ಇದು ಕೆಲವು ವರ್ಷಗಳ ನಂತರ ಹುಬ್ಬಳ್ಳಿಗೆ ಬರ್ತದೆ. ಹುಬ್ಬಳ್ಳಿಯಲ್ಲಿ ಗಟ್ಟಿ ನೆಲೆಯೂರಿ ಇಡೀ ಉತ್ತರ ಕರ್ನಾಟಕಕ್ಕೆ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಸುದ್ದಿಯನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದದ್ದು ಈ ಒಂದು ಪತ್ರಿಕೆಗೆ ಮಾತ್ರ. ಈ ದಿನಪತ್ರಿಕೆ 1929ರಲ್ಲಿ ಆರಂಭವಾಗಿ ಈ ಪತ್ರಿಕೆ ನಡ್ಕೊಂಡು ಬರ್ತಾ ಇದೆ. ನಂತರ ಬಿ ಎನ್ ಗುಪ್ತಾ ಅವರು ಸ್ಥಾಪಿಸಿದ ಪ್ರಜಾಮತ ಮತ್ತು ಜನವಾಣಿ, ಇವೆರಡು ಬಹಳ ಪ್ರಮುಖವಾದ ಪ್ರಕಟಣೆಗಳು. ಈ ಒಂದು ಸಮಯದಲ್ಲಿ, ಅಂದರೆ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಅನೇಕ ರೀತಿಯ ಬದಲಾವಣೆಗಳಾಗ್ತವೆ. ಪತ್ರಿಕೆಯ ಪ್ರಸಾರ ಸುಲಭ ಆಗುತ್ತೆ, ಸುದ್ದಿ ಸಂಗ್ರಹ ಸುಲಭ ಆಗುತ್ತೆ. ಯಾಕೆಂದರೆ ಇಷ್ಟೊತ್ತಿಗಾಗಲೇ ಈ ಟೆಲಿಗ್ರಾಫು, ಟೆಲಿಫೋನು ಇವೆಲ್ಲ ಬಂದ್ಬಿಟ್ಟಿರ್ತದೆ. ಮತ್ತು ಮುದ್ರಣ ತಂತ್ರಜ್ಞಾನ ಕೂಡ ಬಹಳಷ್ಟು ಇಂಪ್ರೂವ್ ಆಗಿರ್ತದೆ. ಮತ್ತು ಈ ಅವಧಿಯಲ್ಲಿ 2 ಮಹಾಯುದ್ಧಗಳು ನಡೀತವೆ, ವರ್ಲ್ಡ್ ವಾರ್ I ಆ್ಯಂಡ್ ವರ್ಲ್ಡ್ ವಾರ್ II. ಈ 2 ಮಹಾಯುದ್ಧಗಳ ಒಂದು ಪ್ರಭಾವ ಜನರ ಜೀವನದ ಮೇಲೆ ಬಹಳ ಅಗಾಧವಾದ ರೀತಿಯಲ್ಲಿ ಆಗುತ್ತೆ. ಸೊ ಈ ಸಮಯದಲ್ಲಿ ಜನಗಳಿಗೆ ಯಾಕೆ ಹಿಂಗೆ ಆಗ್ತಾಯಿದೆ ನಮ್ಮ ಜೀವನ, ಇದಕ್ಕೆಲ್ಲ ಏನು ಕಾರಣ ಅಂತ ತಿಳ್ಕೊಳ್ತಕ್ಕಂಥ ಕುತೂಹಲ ಸ್ವಲ್ಪ ಹೆಚ್ಚಾಗುತ್ತೆ.
ಈ ಸಮಯದಲ್ಲಿ ಪತ್ರಿಕೆಗಳ ಪ್ರಸಾರ ಕೂಡ ಜಾಸ್ತಿ ಆಗುತ್ತೆ. ನೀವು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಇತಿಹಾಸವನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ಯುದ್ಧದ ಸಂದರ್ಭದಲ್ಲಿ ಪತ್ರಿಕೆಯ ಪ್ರಸಾರ ಹೆಚ್ಚಾಗುತ್ತೆ. ಯಾಕೆಂತಂದರೆ ಸಾಮಾನ್ಯರ ಜೀವನ ಕೂಡ ಅದರಿಂದ ತೊಂದರೆಗೆ ಒಳಗಾಗುತ್ತೆ ಈ ಮಹಾಯುದ್ಧಗಳಿಂದ. ಸೊ 1900ರಿಂದ 1947 ತನಕ 2 ಮಹಾಯುದ್ಧಗಳು. ಒಂದು, ಎರಡನೇದು ಸ್ವಾತಂತ್ರ್ಯ ಹೋರಾಟ. ದೇಶದ ಅನೇಕ ಹೋರಾಟಗಾರರು, ನಾಯಕರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಅದರ ನೇತೃತ್ವವನ್ನು ವಹಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಎಲ್ಲರ ಒಂದು ಸಹಕಾರದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪತ್ರಿಕೆಗಳು ಬಹಳ ಪ್ರಮುಖವಾದ ಒಂದು ಕೆಲಸವನ್ನು ಮಾಡ್ತವೆ. ಜನಜಾಗೃತಿಯನ್ನು ಮೂಡಿಸ್ತವೆ, ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸ್ತವೆ, ಮತ್ತು ಜನರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗುತ್ತೆ. ಈ ಹಂತದಲ್ಲಿ ನಿಮಗೆ ತಿಳಿದಾಗೆ ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ ತಮ್ಮ ಸಂದೇಶಗಳನ್ನು ಆ ಪತ್ರಿಕೆಗಳ ಮುಖಾಂತರ ದೇಶದ ಜನರಿಗೆ ತಲುಪಿಸ್ತಾ ಇದ್ದರು. ಇದು ಒಂದು ಬಹಳ ಪ್ರಮುಖವಾದ ಹಂತ. ಒಂದು 19ನೇ ಶತಮಾನದಲ್ಲಿ, 18ನೇ ಶತಮಾನದಲ್ಲಿ ಅಂದರೆ 1843ರಿಂದ 1900 ತನಕ ಒಂದು ಏನು ಕಮ್ಯುನಿಕೇಷನ್ ಫೆಸಿಲಿಟೀಸು ಅಷ್ಟು ಉತ್ತಮವಾಗಿರಲಿಲ್ಲ. ಸುದ್ದಿ ಸಂಗ್ರಹ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಆ ಕಾಲದಲ್ಲಿ ಕನ್ನಡ ಪತ್ರಿಕೆಗಳೇನು ಮಾಡಿದೋ, ಹೆಚ್ಚಾಗಿ ಇಂಗ್ಲೀಷ್ ಭಾಷೆಯಿಂದ ಸುದ್ದಿಯನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಲೋಕಲ್ ಸುದ್ದಿಗಳನ್ನು ಸೇರಿಸಿ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾಯಿದ್ದವು. ಆದರೆ 1900 ನಂತರ ಪರಿಸ್ಥಿತಿ ಚೇಂಜ್ ಆಗುತ್ತೆ. ನ್ಯೂಸ್ ಏಜೆನ್ಸಿಗಳು ಬರ್ತವೆ, ಸುದ್ದಿ ಬಹಳ ಬೇಗ ಬರುತ್ತೆ, ಟೆಲಿಗ್ರಾಫ್ ಬರುತ್ತೆ. ಹೀಗಾಗಿ ಪತ್ರಿಕೆಗಳು ಹೆಚ್ಚು ಪ್ರಸಾರ ಆಗ್ತವೆ. ಮತ್ತು ನಾನು ಹೇಳಿದಾಗೆ 2 ಮಹಾಯುದ್ಧಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಜೀವನದ ಮೇಲೆ ಪ್ರಭಾವವನ್ನು ಬೀರ್ತವೆ. ಆಮೇಲೆ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಚಳುವಳಿ ಇದು ಹಳ್ಳಿಗಳನ್ನು ತಲುಪುತ್ತೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ. ಸೊ 1947 ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ. ಸೊ ಮುಂದಿನ ಒಂದು ಪ್ರಮುಖ ಹಂತ ಅಂತಂದರೆ ಈ ಸ್ಟೇಟ್ಸ್ ರೀಆರ್ಗನೈಸೇಷನ್, ಅಂದರೆ ರಾಜ್ಯಗಳ ಪುನರ್ನವೀಕರಣ, ರಾಜ್ಯಗಳ ಒಂದು ರೀಆರ್ಗನೈಸೇಷನ್, ಪುನರ್ ಸಂಘಟನೆ. ನವೀಕರಣ ಅನ್ನೋದಲ್ಲ, ರಾಜ್ಯಗಳ ಪುನರ್ ಸಂಘಟನೆ. ಯಾಕೆ ಅಂತಂದರೆ 1947ರಲ್ಲಿ ಏನೋ ಒಂದು ತೀರ್ಮಾನ ಮಾಡ್ತಾರೆ ಅವರು ಅಂತಂದರೆ, ದೇಶವನ್ನು ಮತ್ತೆ ನಾವು ಸಂಘಟನೆ ಮಾಡಬೇಕಾದ್ರೆ ಭಾಷೆಯ ಆಧಾರದ ಮೇಲೆ ಮಾಡಬೇಕು ಅಂತ ಮಾಡ್ತಾರೆ. ಅದು ಒಂದು ದೊಡ್ಡ ಪ್ರಮುಖವಾದ ನಿರ್ಧಾರ. ಸೊ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನ ಹಲವಾರು ರಾಜ್ಯಗಳಲ್ಲಿ ಹಂಚಿ ಹೋಗಿರ್ತಾರೆ. ಸೊ ಆದ್ದರಿಂದ ಅವರೆಲ್ಲರನ್ನ ಒಟ್ಟಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ನಡೀತದೆ. ರಾಜ್ಯ ಏಕೀಕರಣದ ಹಂತ ಅಂದರೆ 1847ರಿಂದ 47 ಅಂತಂದರೆ ಆಗಸ್ಟ್ ಆಗಲೇ ಆಗಿಬಿಟ್ಟಿರ್ತದೆ. ಸೊ 1848ರಿಂದ 1956 ಕರ್ನಾಟಕ ರಾಜ್ಯದ ಅಥವಾ ಮೈಸೂರು ರಾಜ್ಯದ ಅಥವಾ ಕನ್ನಡ ರಾಜ್ಯದ, ಕನ್ನಡ ನಾಡಿನ ಉದಯ 1956ರಲ್ಲಿ. ಸೊ 1947ರಲ್ಲಿ ಹುಬ್ಬಳ್ಳಿಯಿಂದ ಆ ಸ್ವಾತಂತ್ರ್ಯ ಬಂದ ವರ್ಷವೇ 2 ಪ್ರಮುಖ ದಿನಪತ್ರಿಕೆಗಳು ಹುಬ್ಬಳ್ಳಿಯಿಂದ ಬರ್ತವೆ. ಅವುಗಳೆಂದರೆ TR ನೇಸ್ಮಿ ಅವರ ನವಯುಗ ಮತ್ತು KF ಪಾಟೀಲ್ ಅವರ ವಿಶಾಲ ಕರ್ನಾಟಕ. ಆದರೆ ಅವು ಕಾಲಾನುಕಾಲದಲ್ಲಿ ಅಷ್ಟು ಅಭಿವೃದ್ಧಿಯನ್ನು ಹೊಂದಲಿಲ್ಲ. ಆ ಕಾಲದಲ್ಲಿ ಅವು ಏನು ಒಂದು ಆದರ್ಶ ಇಟ್ಕೊಂಡಿದ್ದು ಅಂತಂದರೆ, ನೋಡಿ, ನವಯುಗ ಇದೊಂದು ಹೊಸ ಯುಗ ನಮ್ಮ ದೇಶದಲ್ಲಿ ಶುರುವಾಗಿದೆ. ವಿಶಾಲ ಕರ್ನಾಟಕ ವಿಶಾಲವಾಯಿತು, ನಾವು ಎಲ್ಲರನ್ನ ನಾವು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕೆಗಳು ಆರಂಭ ಆಗ್ತವೆ. ಸೊ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಪ್ರಮುಖ ಪತ್ರಿಕೆಯಾಗಿ ಹೊರಬಂದ ಪ್ರಜಾವಾಣಿ ಪತ್ರಿಕೆ 1948ರಲ್ಲಿ ಬೆಂಗಳೂರಿನಲ್ಲಿ ಶುರುವಾಗುತ್ತೆ. ಉತ್ತಮ ಹಣಕಾಸು ವ್ಯವಸ್ಥೆ ಮತ್ತು ನಿರ್ವಹಣೆಯ ಬೆಂಬಲದೊಂದಿಗೆ, ಅಂದರೆ ಗುಡ್ ಫೈನಾನ್ಷಿಯಲ್ ಬ್ಯಾಕಪ್ ಮತ್ತು ಗುಡ್ ಮ್ಯಾನೇಜ್ಮೆಂಟು. ಯಾಕೆಂದರೆ ಇಷ್ಟೊತ್ತಿಗಾಗಲೇ ದೇಶದ ವಿದೇಶಗಳ ಪತ್ರಿಕೋದ್ಯಮದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿತ್ತು. ಅದೆಲ್ಲ ನಮ್ಮ ದೇಶದ ಜನಗಳಿಗೂ ಕೂಡ ಗೊತ್ತಿತ್ತು. ಸೊ ಆದ್ದರಿಂದ ಒಂದು ಪತ್ರಿಕೆಯನ್ನು ನೀವು ಆದರ್ಶಗಳನ್ನು ಇಟ್ಕೊಂಡು ನಡೆಸೋದು ಕಷ್ಟ ಆಗ್ತದೆ, ಅದು ಬೆಳೆಯಲ್ಲ, ಅದರಿಂದ ನಿಮಗೆ ಲಾಭ ಬರಲ್ಲ ಅನ್ನೋ ವಿಷಯ ಭಾಳ ಜನಕ್ಕೆ ಗೊತ್ತಾಗುತ್ತೆ.
ಸೊ 1947 ಮೇಲೆ ಜನಗಳಿಗೆ ಗೊತ್ತಾಗುತ್ತೆ ಆದರ್ಶಗಳಿಂದ ಪತ್ರಿಕೆಗಳನ್ನು ನಡೆಸೋಕ್ಕಾಗಲ್ಲ, ಇದಕ್ಕೆ ಒಳ್ಳೆಯ ಹಣಕಾಸಿನ ವ್ಯವಸ್ಥೆ ಇರಬೇಕು, ಒಳ್ಳೆಯ ಮ್ಯಾನೇಜ್ಮೆಂಟ್ ಇರಬೇಕು, ಒಳ್ಳೆಯ ಜರ್ನಲಿಸ್ಟ್ಗಳಿರಬೇಕು. ಹಾಗಿದ್ದರೆ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ಪ್ರೊಫೆಷ್ನಲ್ ಆಗಿ ವೃತ್ತಿಪರರಾಗಿ ನಾವು ಪತ್ರಿಕೆಗಳನ್ನು ತರಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಷಯ ಎಲ್ಲರೂ ಮನಗಾಣ್ತಾರೆ. ಸೊ ಆ ಒಂದು ಮನಗಾಣುವಿಕೆಯ ಹಿನ್ನೆಲೆಯಾಗಿ ಪ್ರಜಾವಾಣಿ ಪತ್ರಿಕೆ 1948ರಿಂದ ಬೆಂಗಳೂರಿನಲ್ಲಿ ತನ್ನ ಪ್ರಕಟಣೆಯನ್ನು ಆರಂಭ ಮಾಡುತ್ತೆ. ಈ ದೈನಿಕ ಬಹಳ ಬೇಗ ಜನಪ್ರಿಯ ಆಗುತ್ತೆ. ಸಮಕಾಲೀನ ದಿನಪತ್ರಿಕೆಗಳಾದ ತಾಯ್ನಾಡು ಮತ್ತು ವಿಶ್ವ ಕರ್ನಾಟಕ ಪ್ರಜಾವಾಣಿಯ ಎದುರು ಮಂಕಾಗ್ತವೆ. ಯಾಕೆಂತಂದರೆ ಅವರಿಗೆ ಇಷ್ಟು ಫೈನಾನ್ಷಿಯಲ್ ಬ್ಯಾಕಪ್ ಇರಲಿಲ್ಲ, ಮತ್ತು ಹೊಸ ರೀತಿಯ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಟ್ಕೊಂಡು ನಡೆಸ್ತಕ್ಕಂಥದ್ರಲ್ಲಿ ಈ ಇತರೆ ಪತ್ರಿಕೆಗಳು ಅಷ್ಟು ಸಮರ್ಥ ಆಗಿರಲಿಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ ಬಹಳ ಬೇಗ ಯಶಸ್ಸನ್ನು ಕಾಣಿಸುತ್ತೆ, ಜನಪ್ರಿಯ ಪತ್ರಿಕೆ ಕೂಡ ಆಗುತ್ತೆ. ಇನ್ನು ಮುಂದಿನ ಹಂತ ಒಂದು ನೆಲೆಗಟ್ಟಿನ ಬಲಿಷ್ಠತೆಯ ಹಂತ ಅಂತ ಅಂದರೆ, ಯಾವಾಗ ನಮ್ಮ ರಾಜ್ಯ ಉದಯ ಆಯಿತು 1956ರಲ್ಲಿ, ಅಲ್ಲಿಂದ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಜನಗಳೆಲ್ಲ ಒಂದು ಆಡಳಿತ ವ್ಯವಸ್ಥೆಗೆ ಒಳಪಟ್ಟು ಬಂದರು. ಅಂದರೆ ಕನ್ನಡ ಮಾತಾಡೋರು ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತು ಸಣ್ಣ ಪುಟ್ಟ ಪ್ರಾಂತ್ಯಗಳು, ಕೊಡಗು ಇಂಥ ಪ್ರಾಂತ್ಯಗಳಲ್ಲೆಲ್ಲ ಹಂಚಿ ಹೋಗಿದ್ದ ಜನ ಒಂದು ಭಾಷಾವಾರು ಆಧಾರದ ಮೇಲೆ ರಚಿತವಾದ ಒಂದು ರಾಜ್ಯದ ಆಡಳಿತದ ಪರಿಧಿಗೆ ಬರ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ, ನಾವೆಲ್ಲ ಒಂದೇ ಭಾಷೆ ಮಾತಾಡೋ ಜನ, ಕನ್ನಡ ಪತ್ರಿಕೆಗಳು, ಕನ್ನಡ ಪುಸ್ತಕಗಳು, ಕನ್ನಡ ಮಾತಾಡುವವರು, ನಮ್ಮ ಸಂಸ್ಕೃತಿಯೆಲ್ಲ ಒಂದೇ, ಇದನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನೋಭಾವ ಜನಗಳಲ್ಲಿ ಜಾಗೃತಿ ಮೂಡುತ್ತೆ. ಈ ಅವಧಿಯಲ್ಲಿ ಹೊರಬಂದ ಪತ್ರಿಕೆಗಳು ಯಾವ್ಯಾವು ಅಂತಂದರೆ, ಪಾಟೀಲ್ ಪುಟ್ಟಪ್ಪನವರ ವಿಶ್ವವಾಣಿ 1959ನೇ ಇಸ್ವಿಯಿಂದ ಬರ್ತದೆ. ಸೊ ಸಂಯುಕ್ತ ಕರ್ನಾಟಕದ ಬ್ಯಾಂಗ್ಳೂರು ಆವೃತ್ತಿ ಬ್ಯಾಂಗ್ಳೂರು ಎಡಿಷನ್ 1959ರಲ್ಲಿ ಆರಂಭ ಆಗುತ್ತೆ. ಬಹುಶಃ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಸೆಕೆಂಡ್ ಎಡಿಷನ್, ಎರಡನೇ ಆವೃತ್ತಿಯನ್ನು ಶುರು ಮಾಡಿದ ಪತ್ರಿಕೆ ಅಂದರೆ ಸಂಯುಕ್ತ ಕರ್ನಾಟಕ. 1959ರಷ್ಟಕ್ಕೆ ಅವರಿಗೆ ಗೊತ್ತಾಗುತ್ತೆ ಹುಬ್ಬಳ್ಳಿಯಿಂದ ಪತ್ರಿಕೆಯನ್ನು ಪ್ರಕಟ ಮಾಡಿ ಸಮಸ್ತ ರಾಜ್ಯವನ್ನು ತಲುಪೋದು ಕಷ್ಟ ಆಗುತ್ತೆ. ಆದ್ದರಿಂದ ಹುಬ್ಬಳ್ಳಿ ಮತ್ತು ಬೆಂಗಳೂರು ಎರಡೂ ಕಡೆ ನಮ್ಮ ಪತ್ರಿಕೆ ಪ್ರಕಟ ಆದರೆ ನಾವು ಸಮಸ್ತ ಕನ್ನಡ ಮಾತನಾಡುವ ಜನಗಳನ್ನು ತಲುಪೋದು ಅನ್ನೋ ಉದ್ದೇಶದಿಂದ ಅವರು ಎರಡನೇ ಎಡಿಷನನ್ನು ಶುರು ಮಾಡ್ತಾರೆ. ಮತ್ತು 1967ರಷ್ಟೊತ್ತಿಗೆ ಕನ್ನಡ ಪ್ರಭಾ ಪತ್ರಿಕೆ ಬರುತ್ತೆ. ಈ ಕನ್ನಡ ಪ್ರಭಾ ಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪಿನ ಒಂದು ಕನ್ನಡ ದಿನಪತ್ರಿಕೆ. ರಾಮನಾಥ್ ಗೋಯಂಕ ಅವರ ಹೆಸರನ್ನು ನೀವೆಲ್ಲ ಕೇಳೇ ಇರ್ತೀರಿ. ರಾಮನಾಥ್ ಗೋಯಂಕ ಅವರು ಬಹಳ ದೊಡ್ಡ ಪತ್ರಿಕಾ ಪ್ರಕಾಶಕರು. ಅವರು ಅನೇಕ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಹೊರಗಡೆ ತರ್ತಾಯಿದ್ರು. ಇಂಗ್ಲೀಷ್, ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಹಿಂದಿ ಹೀಗೆ. ಆಗ ಅವರು ಕನ್ನಡ ಪ್ರಭಾ ಅಂತ ಒಂದು ಕನ್ನಡ ದೈನಿಕವನ್ನು ತರಬೇಕು ಅಂತ ಬೆಂಗಳೂರಿನಲ್ಲಿ 1967ರಲ್ಲಿ ಆರಂಭ ಆಗುತ್ತೆ. ಮತ್ತು ಇನ್ನೊಂದು ಪ್ರಮುಖ ಪತ್ರಿಕೆ ಅಂತಂದರೆ ಉದಯವಾಣಿ. ಕರಾವಳಿ ಪ್ರದೇಶದಿಂದ ಪ್ರಕಟಣೆ ಶುರು ಮಾಡಿದ ಉದಯವಾಣಿ ಪತ್ರಿಕೆ 1970ರಲ್ಲಿ ದಕ್ಷಿಣ ಕನ್ನಡದ ಮಣಿಪಾಲ್ನಿಂದ ಈ ಪತ್ರಿಕೆ ಶುರುವಾಗುತ್ತೆ. ಆಮೇಲೆ ಹೊಸ ದಿಗಂತ ಅಂತ ಇನ್ನೊಂದು ಪ್ರಮುಖವಾದ ದಿನಪತ್ರಿಕೆ 1979ರಲ್ಲಿ ಶುರುವಾಗುತ್ತೆ ಮಂಗಳೂರಿನಿಂದ. ಆಮೇಲೆ ಮುಂಜಾನೆ ಅನ್ನೋ ಪತ್ರಿಕೆ 1983ರಲ್ಲಿ ಬೆಂಗಳೂರಲ್ಲಿ ಶುರುವಾಗ್ತದೆ. ಆಮೇಲೆ ಸಂಜೆವಾಣಿ ಪತ್ರಿಕೆ, ಈಗ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ಈವ್ನಿಂಗ್ ಡೈಲಿ ಸಂಜೆ ಪತ್ರಿಕೆ ಅಂತಂದರೆ ಅದು ಸಂಜೆವಾಣಿ. ಸುಮಾರು ರಾಜ್ಯದ 10 ಕಡೆಯಿಂದ ಏಕಕಾಲಕ್ಕೆ ಅದು ಮುದ್ರಣ ಆಗ್ತಾಯಿದೆ. ಆ ಪತ್ರಿಕೆ ಶುರುವಾಗುತ್ತೆ. ಮತ್ತು 1984ರಲ್ಲಿ ಹಿರಿಯ ಪತ್ರಕರ್ತರಾದ ರಘುರಾಮ್ ಶೆಟ್ಟರು ಮುಂಗಾರು ಪತ್ರಿಕೆಯನ್ನು ಮಂಗಳೂರಿನಿಂದ ಶುರು ಮಾಡ್ತಾರೆ. ಅದು ಕೆಲವು ವರ್ಷಗಳನ್ನು ನಡೆದು ಆಮೇಲೆ ಅದು ನಿಂತು ಹೋಗುತ್ತೆ. ಆಮೇಲೆ 1996ರಲ್ಲಿ ಜನವಾಹಿನಿ ಅಂತ ಇನ್ನೊಂದು ಪತ್ರಿಕೆ ಮಂಗಳೂರಿನಿಂದ ಶುರುವಾಗುತ್ತೆ. ಅದು ಕೂಡ ಒಂದು 7-8 ವರ್ಷಗಳ ಕಾಲ ನಡೀತು, ಆಮೇಲೆ ಅದು ನಿಂತೋಯಿತು. ಇನ್ನೊಂದು ಭಾಳ ಪ್ರಮುಖವಾದ ಘಟ್ಟ ನಮ್ಮ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅಂದರೆ 1975-77ರ ತುರ್ತು ಪರಿಸ್ಥಿತಿ.
ಈ ತುರ್ತು ಪರಿಸ್ಥಿತಿ ಪತ್ರಿಕೆಗಳಿಗೆ, ಪತ್ರಕರ್ತರಿಗೆ ಅನೇಕ ಪಾಠಗಳನ್ನು ಕಲಿಸುತ್ತೆ. ಇಷ್ಟೊತ್ತಿಗೆ 1977ರಷ್ಟೊತ್ತಿಗೆ, ಅಂದರೆ 47ರಲ್ಲಿ ಸ್ವಾತಂತ್ರ್ಯ ಬರ್ತದೆ. 47ರಲ್ಲಿ ಸ್ವಾತಂತ್ರ್ಯ ಬಂದಾದ ಸುಮಾರು ಒಂದು 30 ವರ್ಷ, 75-77ನೇ ಅವಧಿ. ಈ ಅವಧಿಯಷ್ಟೊತ್ತಿಗೆ ವಿಶ್ವದಾದ್ಯಂತ ಸಾಕಷ್ಟು ತಾಂತ್ರಿಕ ಬದಲಾವಣೆಗಳು ಆಗಿರ್ತವೆ. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಒಂದು ಆಫ್ಸೆಟ್ ಪ್ರಿಂಟಿಂಗು, ಕಲರ್ ಪ್ರಿಂಟಿಂಗು. ಆಫ್ಸೆಟ್ ಪ್ರಿಂಟಿಂಗು ಅಂತಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ಲಿದ್ದರೂ ಭಾಳ ಸ್ಪಷ್ಟವಾಗಿ ಚಿತ್ರಗಳು ಕಾಣ್ತವೆ. ಆಮೇಲೆ ಅದ್ರ ಜೊತೆಗೇ ಕಲರ್ ಪ್ರಿಂಟಿಂಗ್ ಕೂಡ ಶುರುವಾಗ್ತದೆ. ಆಮೇಲೆ ಕಂಪ್ಯೂಟ್ರ್ಗಳ ಬಳಕೆ, ಪತ್ರಿಕಾ ಪ್ರಕಟಣೆಯಲ್ಲಿ ಕಂಪ್ಯೂಟ್ರ್ಗಳ ಬಳಕೆ ಕೂಡ ಅದು ಆರಂಭ ಆಗುತ್ತೆ. ಸೊ ತುರ್ತು ಪರಿಸ್ಥಿತಿಯಲ್ಲಿ ಸಮಯದಲ್ಲಿ ಪತ್ರಿಕೆಗಳ ಮೇಲೆ ಅನೇಕ ರೀತಿಯ ನಿರ್ಬಂಧಗಳನ್ನು ಹೇರಲಾಗಿತ್ತು. ಅನೇಕ ಸಂಪಾದಕರುಗಳನ್ನು ಅವರು ಅರೆಸ್ಟ್ ಮಾಡಿದರು. ಆಮೇಲೆ ಆ ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ಒಂದು ಹೊಸದು ಏನು ಶುರುವಾಗುತ್ತೆ ಇಡೀ ದೇಶದಲ್ಲಿ ಅಂತಂದರೆ ಈ ಮ್ಯಾಗಝೈನ್ ಬೂಮ್. ಅಂದರೆ ನಿಯತಕಾಲಿಕೆಗಳು ಅಧಿಕ ಸಂಖ್ಯೆಯಲ್ಲಿ ದೇಶದ ಎಲ್ಲ ಭಾಷೆಗಳಲ್ಲಿ ಹೊರಗಡೆ ಬರ್ತವೆ. ಲಂಕೇಶ್ ಪತ್ರಿಕೆ ಮತ್ತು ಹಾಯ್ ಬೆಂಗಳೂರು 2 ಅಂತಹ ಪ್ರಮುಖ ಪ್ರಕಟಣೆಗಳು ಈ ತುರ್ತು ಪರಿಸ್ಥಿತಿ ಬಂದ ಮೇಲೆ. 64ರ ಹೊತ್ತಿಗೆ ಕನ್ನಡ ಭಾಷೆಯಲ್ಲಿ 36 ದಿನಪತ್ರಿಕೆಗಳಿದ್ದೋ, 98 ವಾರಪತ್ರಿಕೆಗಳಿದ್ದೋ, 35 ಇತರೆ ನಿಯತಕಾಲಿಕೆಗಳು ಸೇರಿ 261 ಪತ್ರಿಕೆಗಳು ಪ್ರಕಟ ಆಗ್ತಿದ್ದವು. ಯಾವಾಗ 1964ನೇ ಇಸವಿಯಲ್ಲಿ. 1967ರ ವೇಳೆಗೆ ಕನ್ನಡ ಪತ್ರಿಕೆಗಳ ಒಟ್ಟು ಪ್ರಸಾರ 5,80,000 ಇತ್ತು. ಇದಲ್ಲ ಏನು ಹೇಳಿ, ABC ಸರ್ಕ್ಯುಲೇಷನ್ ಅಲ್ಲ, ಆ ಪತ್ರಿಕೆಗಳೇ ನೀಡಿದ್ದ ಒಂದು ಸಂಖ್ಯೆಯ ವಿವರ. ಅಂದರೆ ನೋಡಿ, 1967ರಲ್ಲಿ ಎಲ್ಲ ಕನ್ನಡ ಪತ್ರಿಕೆಗಳ ಪ್ರಸಾರ ಒಟ್ಟು ಕೇವಲ 5,80,000 ಇತ್ತು. ಮತ್ತು 5ನೇ ಹಂತ ಅಂದರೆ 1999ರ ನಂತರ, ಅಂದರೆ ಕಳೆದ ಒಂದು 22-23 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಅದು ಬಹಳ ಮುಖ್ಯವಾದ ಬದಲಾವಣೆಗಳು. ಏನಾಗುತ್ತೆ 1999ರ ನಂತರ ಅಂತಂದರೆ, ವಿಜಯ ಕರ್ನಾಟಕ ಅಂತ ಒಂದು ಹೊಸ ಕನ್ನಡ ದೈನಿಕ ಆರಂಭ ಆಗುತ್ತೆ. ಈ ದೈನಿಕ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ಮಹತ್ತರ ಬದಲಾವಣೆಗಳಿಗೆ ಕಾರಣ ಆಗ್ತದೆ. ಸಾರಿಗೆ ಉದ್ಯಮಿಗಳಾದ ಶ್ರೀ ವಿಜಯ್ ಸಂಕೇಶ್ವರ್ ಅವರು ಅಪಾರ ಬಂಡವಾಳವನ್ನು ತೊಡಗಿಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪತ್ರಿಕೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ ಕೀರ್ತಿಯನ್ನು ಪಡೀತಾರೆ. ಯಾಕೆಂದರೆ ಇದುವರೆಗೆ ನೀವು ಕನ್ನಡ ಪತ್ರಿಕೋದ್ಯಮದ ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳ ಅಪಾರ ಪ್ರಮಾಣದ ಹಣವನ್ನು ತಂದು ಹಾಕಿದ ಉದಾಹರಣೆಗಳು ಬಹಳ ಕಡಿಮೆ ಪತ್ರಿಕೋದ್ಯಮದ ಮೇಲೆ, ಪತ್ರಿಕೆಗಳ ಮೇಲೆ. ಯಾಕೆಂದರೆ ಪತ್ರಿಕೆಗಳು ಅಷ್ಟು ಬೇಗ ನಿಮಗೆ ಲಾಭ ತಂದುಕೊಡಲ್ಲ. ಇಲ್ಲಿ ನೀವು ಲಾಭಕ್ಕೆ ಬಹಳ ವರ್ಷಗಳನ್ನು ಕಾಯಬೇಕಾಗ್ತದೆ. ಯಾಕೆ ಅಂತಂದರೆ ಒಂದು ಪತ್ರಿಕೆಯ ಪ್ರಸಾರ ಹೆಚ್ಚಾದಾಗ ಮಾತ್ರ ಅದಕ್ಕೆ ಜಾಹೀರಾತುಗಳು ಬರ್ತವೆ. ಇಲ್ಲ ಅಂದರೆ ಜಾಹೀರಾತುಗಳು ಬರಲ್ಲ, ಭಾಳ ನಿಧಾನ ಆಗುತ್ತೆ. ಮತ್ತು ಜಾಹೀರಾತುಗಳು ಬರಬೇಕಾದ್ರೂ ಕೂಡ ದೇಶದಲ್ಲಿ, ರಾಜ್ಯದಲ್ಲಿ ಕೈಗಾರಿಕಾ ಹಾಗೂ ವ್ಯವಹಾರ, ಬಿಸ್ನೆಸ್ಸು ಮತ್ತು ಇಂಡಸ್ಟ್ರೀಸ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಇದ್ದು ಅವು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಜಾಹೀರಾತನ್ನು ಕೊಡಬೇಕಾಗ್ತದೆ. ಸೊ ಅವು ಕೂಡ ಜಾಸ್ತಿ ಇರಬೇಕು. ಎಲ್ಲಿ ಯಾವ ರಾಜ್ಯದಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸು, ಬಿಸ್ನೆಸ್ ಆ್ಯಕ್ಟಿವಿಟೀಸು, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ಜಾಸ್ತಿ ಇರ್ತದೆ, ಅಲ್ಲಿ ಜಾಹೀರಾತುಗಳು ಸ್ವಾಭಾವಿಕವಾಗಿ ಬರ್ತವೆ. ಅಂದರೆ ಓದುಗನಿಗೆ ಕೊಳ್ಳುವ ಶಕ್ತಿ ಇದ್ದರೆ ಜಾಹೀರಾತುಗಳು ಜಾಸ್ತಿ ಬರ್ತವೆ. ಓದುಗನಿಗೆ ಕೊಳ್ಳುವ ಶಕ್ತಿ ಇಲ್ಲ ಅಂದರೆ ಜಾಹೀರಾತುಗಳು ಬರಲ್ಲ ಪತ್ರಿಕೆಗಳಲ್ಲಿ. ಸೊ ಪತ್ರಿಕೆಗಳಿಗೆ ಜಾಹೀರಾತು ಇಲ್ಲ ಅಂದರೆ ಪತ್ರಿಕೆಗಳು ಬೆಳೆಯಲ್ಲ. ಸೊ ಹೀಗೆ ಇವೆಲ್ಲ ಒಂದಕ್ಕೊಂದು ಸಂಬಂಧಗಳನ್ನು ಹೊಂದಿರ್ತವೆ. ಸೊ ವಿಜಯ ಸಂಕೇಶ್ವರ್ ಅವರ ವಿಶೇಷತೆ ಏನು ಅಂತಂದರೆ, ಅವರು ಕರ್ನಾಟಕದ ಮೂಲೆ ಮೂಲೆಗೆ ಬೆಳಗ್ಗೆ 6 ಗಂಟೆಗೆ 6:30 ಗಂಟೆಗೆ ತಲುಪಿಸ್ಬೇಕು ಅಂತ ಒಂದು ಮಹತ್ತರವಾದ ಆಸೆಯನ್ನು ಇಟ್ಕೊಂಡವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ. ಎಲ್ಲ ದೈನಿಕಗಳನ್ನು ಹಿಂದಿಕ್ಕಿ ಈ ಪತ್ರಿಕೆ 3 ವರ್ಷದಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸುತ್ತೆ. ಪತ್ರಿಕೆ ಶುರುವಾದ ಕೇವಲ 3 ವರ್ಷದಲ್ಲಿ, ಅಷ್ಟೊತ್ತಿಗಾಗಲೇ ಪ್ರಜಾವಾಣಿ ಪತ್ರಿಕೆ 1948ರಿಂದ ಇದೆ. ಸಂಯುಕ್ತ ಕರ್ನಾಟಕ ಅದಕ್ಕಿಂತನೂ
ಹೆಚ್ಚಿನ ಇತಿಹಾಸವನ್ನು ಹೊಂದಿತ್ತು, ಪ್ರಜಾವಾಣಿಗಿಂತ ಹಿಂದೆಯೇ ಆರಂಭ ಆಗಿತ್ತು. ಇಷ್ಟೆಲ್ಲ ಕನ್ನಡಪ್ರಭ ಪತ್ರಿಕೆ ಆಗಲೇ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಅತಿ ಕಡಿಮೆ ಅವಧಿಯಲ್ಲಿ ಈ ಪತ್ರಿಕೆಯ ಪ್ರಸಾರ, ಅಂದರೆ 3 ವರ್ಷದಲ್ಲಿ ಈ ಪತ್ರಿಕೆ ಕನ್ನಡದ ನಂಬರ್ 1 ಪತ್ರಿಕೆ ಆಗುತ್ತೆ. ಇಲ್ಲಿ ನೋಡಿ ಆ ಪತ್ರಿಕೆ ಹೇಗೆ ತನ್ನ ಸರ್ಕ್ಯುಲೇಷನ್ನ ಬೆಳೆಸ್ಕೋತದೆ ಅಂತ ನೀವು ನೋಡಿ. ಮೊದಲು ಪ್ರಜಾವಾಣಿ ಪತ್ರಿಕೆ ಜಾಸ್ತಿ ಇರ್ತದೆ ಸರ್ಕ್ಯುಲೇಷನ್ನು, ಆದರೆ ಅದಕ್ಕಿಂತ ಸ್ವಲ್ಪ ದಿನಗಳ ಅದು 3 ವರ್ಷಕ್ಕೆ ಅದರ ಸರ್ಕ್ಯುಲೇಷನ್ನು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಒಂದು ಕೋಷ್ಟಕದಲ್ಲಿ ನೀವು ಕನ್ನಡ ಪತ್ರಿಕೆಗಳ ಪ್ರಸಾರವನ್ನು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ABC ಪ್ರಸಾರ ಸಂಖ್ಯೆ. ABC ಅನ್ನೋರು 2 ಸಲ, ಒಂದು ವರ್ಷಕ್ಕೆ 2 ಸಲ ಅವರು ನಿಮಗೆ ಸರ್ಕ್ಯುಲೇಷನ್ ಡೀಟೇಲ್ಸ್ಗಳನ್ನ ಕೊಡ್ತಾರೆ. ಅವೆರಡನ್ನೂ ಸೇರಿಸಿ ಆವರೇಜ್ ಸರ್ಕ್ಯುಲೇಷನ್ನ ಬಲಗಡೆ ಭಾಗದಲ್ಲಿ ನೀಡಲಾಗಿದೆ. ಸೊ ವಿಜಯ ಕರ್ನಾಟಕ ಪತ್ರಿಕೆಯ ಆರಂಭದ ನಂತರ ಎಲ್ಲ ಕನ್ನಡ ದೈನಿಕ ಪತ್ರಿಕೆಗಳ ಪ್ರಸಾರ ಕೂಡ ಜಾಸ್ತಿ ಆಗುತ್ತೆ. ಅದು ಇನ್ನೊಂದು ಭಾಳ ವಿಶೇಷ ನಾವು ಗಮನಿಸಬೇಕಾದ್ದು. ವೀಕಾ ಜೊತೆಗೆ, ವಿಜಯ ಕರ್ನಾಟಕದ ಜೊತೆಗೆ ಇತರ ದೈನಿಕಗಳ ಪ್ರಸಾರ ಕೂಡ ಹೆಚ್ಚಾಗುತ್ತೆ ಆ ಅವಧಿಯಲ್ಲಿ ಎಂಬುದನ್ನು ಈ ಕೆಳಗಿನ ಕೋಷ್ಟಕ ತಿಳಿಸುತ್ತೆ. ನೀವು ನಿಧಾನವಾಗಿ ಈ ಕೋಷ್ಟಕದ ವಿವರಗಳನ್ನು ನೀವು ನೋಡ್ತಾ ಹೋಗಿ, ಹೇಗೆ ಪತ್ರಿಕೆಗಳ ಪ್ರಸಾರ ಈ ಅವಧಿಯಲ್ಲಿ ಅಂದರೆ 2001, 2002ರಿಂದ 2004, 5, 6ರ ಅವಧಿಯಲ್ಲಿ ಪತ್ರಿಕೆಗಳ ಪ್ರಸಾರ ಹೇಗೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಈ ಕೋಷ್ಟಕ ಒಂದು ಉದಾಹರಣೆ. ವಿಜಯ್ ಸಂಕೇಶ್ವರ್ ಅವರು ಪತ್ರಿಕೋದ್ಯಮಕ್ಕೆ ವಿಜಯ ಕರ್ನಾಟಕ ಪತ್ರಿಕೆ ಹಾಗೂ ನೂತನ ಮತ್ತು ಭಾವನಾ ಎಂಬ ಇತರೆ ಮ್ಯಾಗ್ಝಿನ್ಗಳನ್ನು ಶುರು ಮಾಡಿ ಒಟ್ಟು 3 ಪತ್ರಿಕೆಯ ಜೊತೆಗೆ ಅವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ. ನೂತನ ಸಾಪ್ತಾಹಿಕ, ಭಾವನಾ ಮಾಸಿಕ ಪತ್ರಿಕೆಯಾಗಿ ಬರ್ತದೆ. ಈ ವಿಜಯ ಕರ್ನಾಟಕ, ನೂತನ, ಭಾವನಾ ಪತ್ರಿಕೆಗಳು ಆದ ನಂತರ ಅವರು ಇನ್ನೂ 3 ಪತ್ರಿಕೆಗಳನ್ನು ತರ್ತಾರೆ. ಅದರಲ್ಲಿ ಒಂದು ಉಷಾ ಕಿರಣ, ಆಮೇಲೆ ಇಂಗ್ಲೀಷ್ನಲ್ಲಿ ಒಂದು ಪೇಪರ್ ತರ್ತಾರೆ. ವಿಜಯ ಟೈಮ್ಸ್ ಅಂತ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಕೂಡ ಅವರು ತರ್ತಾರೆ. ಸೊ ಅವರು ಒಟ್ಟು 5 ಪತ್ರಿಕೆಗಳನ್ನು ಸ್ಥಾಪಿಸ್ತಾರೆ. ಆದರೆ ಈ ವೀಕ್ಲಿ ಮತ್ತು ಮಂತ್ಲಿ ಪೇಪರ್ಗಳಾದ ನೂತನ ಮತ್ತು ಭಾವನಾ ಬಹಳ ದಿವಸ ನಡೀಲಿಲ್ಲ, ಅವು ನಿಂತೋಗ್ತವೆ. ಸೊ ಅವರು 3 ಪತ್ರಿಕೆಗಳನ್ನು ಅವರು ನಡೆಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ವಿಜಯ ಕರ್ನಾಟಕ, ಉಷಾ ಕಿರಣ ಮತ್ತು ವಿಜಯ ಟೈಮ್ಸ್. ಈ 3 ಪ್ರಕಟಣೆಗಳನ್ನು ಅವರು ಏನು ಮಾಡ್ತಾರೆ ಅಂತಂದರೆ 2006ನೇ ಇಸ್ವಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಗುಂಪಿಗೆ ಮಾರಿಬಿಡ್ತಾರೆ ಈ 3 ಪತ್ರಿಕೆಗಳನ್ನು. ಕನ್ನಡದ ಹೆಸರಾಂತ ಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಉಷಾ ಕಿರಣ, ಇಂಗ್ಲೀಷ್ ಪತ್ರಿಕೆಯಾದ ಟೈಮ್ಸ್ ಆಫ್ ಇಂಡಿಯಾ, ಈ 3 ಪತ್ರಿಕೆಗಳನ್ನು ಅವರು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಗೆ ಮಾರ್ತಾರೆ. ಮತ್ತು ಆ ಕರಾರಿನಲ್ಲಿ, ಮಾರಾಟದ ಕರಾರಿನಲ್ಲಿ ಒಂದು ಏನು ವಿಧಿಸಿರ್ತಾರೆ ಅಂತಂದರೆ, ಅವರು ಮುಂದಿನ 6 ವರ್ಷ ಈ ಒಂದು ನ್ಯೂಸ್ ಪೇಪರ್ ಪಬ್ಲಿಷಿಂಗ್ಗೆ ಬರಬಾರ್ದು. ಕರಾರಿನಂತೆ ಅವರು 6 ವರ್ಷ ಪತ್ರಿಕೆಗಳನ್ನು ಪ್ರಕಟಿಸುವಂತಿರಲಿಲ್ಲ. ಸೊ ಆ 6 ವರ್ಷ ಅವರು ಮತ್ತೆ ಯಾವ ಪತ್ರಿಕೆಯನ್ನು ಶುರು ಮಾಡದೆ ಅವರು ತಮ್ಮ ಮಾಮೂಲು ಬಿಸ್ನೆಸ್ ಏನಿದೆ, ಲಾಜಿಸ್ಟಿಕ್ಸ್, ಅಲ್ಲಿ ಅವರು ಉಳ್ಕೋತಾರೆ. ಟೈಮ್ಸ್ ಗುಂಪಿನವರು ಏನು ಮಾಡ್ತಾರೆ, ಈ 3 ಪತ್ರಿಕೆಯನ್ನು ಕೊಂಡ್ಕೊಂಡಾದಮೇಲೆ, ಅದಕ್ಕಿಂತ ಮೊದಲೇ ಟೈಮ್ಸ್ ಆಫ್ ಇಂಡಿಯಾ ಬೆಂಗಳೂರಲ್ಲಿ ಬರ್ತಾಯಿತ್ತು. ಆ ಟೈಮ್ಸ್ ಗ್ರೂಪ್ನವರು ಈ 3 ಪತ್ರಿಕೆಗಳನ್ನ ಕೊಂಡ್ಕೋತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರು ಕೊಂಡ್ಕೊಂಡಾದಮೇಲೆ ಉಷಾ ಕಿರಣ ಅಂತ ಇದ್ದ ಪತ್ರಿಕೆಯನ್ನು ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಭಾಷೆಯಲ್ಲಿ ಒಂದು ನಾವೀನ್ಯ ರೀತಿಯಲ್ಲಿ ಒಂದು ಪತ್ರಿಕೆಯನ್ನು ಕೊಡಬೇಕು, ಹೊಸ ಒಂದು ಜನರೇಷನ್, ಹೊಸ ಕನ್ನಡ ಓದುವ ಜನರೇಷನ್ಗೆ ಒಂದು ಪತ್ರಿಕೆಯನ್ನು ಹೊಸ ರೀತಿಯಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಉಷಾ ಕಿರಣ ಪತ್ರಿಕೆಯನ್ನು ಕನ್ನಡ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಾಗಿ ಮಾರ್ಪಾಡು ಮಾಡ್ತಾರೆ. ಇದು ಒಂದು 3-4 ವರ್ಷ ನಡೀತದೆ. ಆಮೇಲೆ ಈ ಪತ್ರಿಕೆ ನಿಂತು ಹೋಗುತ್ತೆ. ಇದು ಯಾಕೆಂದರೆ ಅವರ ಒಂದು ಏನೋ ನಿರೀಕ್ಷೆ ಇತ್ತು, ಹೊಸ ಜನ್ರೇಷನ್ ಅವರು ಹೊಸ ಟೇಸ್ಟನ್ನ ಇಷ್ಟಪಡ್ತಾರೆ, ಹೊಸ ಏನು ಐಟಮ್ಸ್ಗಳನ್ನ ಇಷ್ಟಪಡ್ತಾರೆ ಅಂತ ಏನು ಅವರು ಒಂದು ಆಸೆಯನ್ನು ಇಟ್ಕೊಂಡಿದ್ದರು, ಅದು ಅಷ್ಟು ಆ ನಿರೀಕ್ಷೆಯ ಮಟ್ಟಕ್ಕೆ ಬರಲಿಲ್ಲ. ಆಗ ಅವರು ಕನ್ನಡ ಟೈಮ್ಸ್ ಆಫ್ ಇಂಡಿಯಾನ ನಿಲ್ಲಿಸ್ಬಿಡ್ತಾರೆ. ಮತ್ತು ವಿಜಯ ಟೈಮ್ಸ್ ಅಂತ ಏನು ಇವರಿಂದ ಕೊಂಡ್ಕೊಂಡಿದ್ರು, ಆ ಪತ್ರಿಕೆಯನ್ನು ಅವರು ಏನು ಮಾಡ್ತಾರೆ ಅಂತಂದರೆ
ಬೆಂಗಳೂರು ಮಿರರ್ ಅಂತ ಮರುನಾಮಕರಣ ಮಾಡಿಬಿಟ್ಟು ಆ ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ಅದು ಈಗಲೂ ಪ್ರಕಟ ಆಗ್ತಾ ಇದೆ. ಸೊ ವಿಜಯ ಕರ್ನಾಟಕ ಶುರು ಮಾಡಿದಾಗ ಮೊದಲ ಸಂಪಾದಕರು ಈಶ್ವರ ದೈತೋಟ ಅವರು. ಈಶ್ವರ ದೈತೋಟ ಅವರು ಮೊದಲು ಸಂಪಾದಕರಾಗ್ತಾರೆ. ನಂತರ ಡಿ ಮಹಾದೇವಪ್ಪ ಅವರು ಬರ್ತಾರೆ. ಸೊ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಮುನ್ನಡೆಸಿದ ಕೀರ್ತಿ ಇವರಿಬ್ಬರಿಗೂ ಸಲ್ಲುತ್ತೆ. ನಂತರ ವಿಶ್ವೇಶ್ವರ ಭಟ್, ತಿಮ್ಮಪ್ಪ ಭಟ್ ಮತ್ತು ಈಗ ಹರಿಪ್ರಕಾಶ್ ಕೋಣೆಮನೆ ಅವರು ಈ ಪತ್ರಿಕೆಯ ಸಾರಥ್ಯವನ್ನು ವಹಿಸಿದ್ದಾರೆ. ಸೊ ವಿಶೇಷವಾಗಿ ವಿಶ್ವೇಶ್ವರ ಭಟ್ ಅವರ ಕಾಲದಲ್ಲಿ ಪತ್ರಿಕೆ ಅನೇಕ ರೀತಿಯ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡಿ ತನ್ನ ಸರ್ಕ್ಯುಲೇಷನ್ನ ಬೆಳೆಸ್ಕೋತದೆ. ಸೊ ವಿಜಯ ಕರ್ನಾಟಕದ ನಂತರ ವಾರ್ತಾಭಾರತಿ ಎಂಬ ಒಂದು ದಿನಪತ್ರಿಕೆ ಮಂಗಳೂರಿಂದ ಶುರು ಆಗುತ್ತೆ. ಪುತ್ತಿಗೆ ಅಬ್ದುಲ್ ಸಲಾಂ ಅಂತಕ್ಕಂಥ ಒಬ್ಬ ಹೆಸರಾಂತ ಪತ್ರಕರ್ತರು ಮುಂಗಾರು ಪತ್ರಿಕೆಯಲ್ಲಿ ದುಡಿದು ಪತ್ರಿಕೋದ್ಯಮವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಅವರ ಸಂಪಾದಕತ್ವದಲ್ಲಿ ಮಂಗಳೂರಿನಿಂದ 2003ನೇ ಇಸವಿಯಲ್ಲಿ ಈ ಪತ್ರಿಕೆ ವಾರ್ತಾಭಾರತಿ ಅಂತಕ್ಕಂಥ ಪತ್ರಿಕೆ ಆರಂಭ ಆಯಿತು. ಅದು ಈಗಲೂ ಕೂಡ ನಡ್ಕೊಂಡು ಬಂದಿದೆ. ಆಮೇಲೆ ಬೆಂಗಳೂರಿನಿಂದ ಹೊರಟ ಇನ್ನೊಂದು ಪತ್ರಿಕೆ ಅಂದರೆ ಸೂರ್ಯೋದಯ. ಆ ಸೂರ್ಯೋದಯ ಪತ್ರಿಕೆ 2004ರಲ್ಲಿ ಆರಂಭ ಆಗ್ತದೆ. ಈ ಪತ್ರಿಕೆ ಕೂಡ ಅನೇಕ ಕಾರಣಗಳಿಂದ ಬಹಳ ದಿವಸ ಅದು ಬದುಕಕ್ಕಾಗಲಿಲ್ಲ. ಈ ವಿಜಯ ಕರ್ನಾಟಕ ಮಾರಿದ 6 ವರ್ಷಗಳ ನಂತರ ವಿಜಯ್ ಸಂಕೇಶ್ವರ್ ಅವರು ಪುನಃ ಪತ್ರಿಕಾ ಪ್ರಕಟಣಾ ಕ್ಷೇತ್ರಕ್ಕೆ ಬರ್ತಾರೆ. 2012ರಲ್ಲಿ ಅವರು ವಿಜಯವಾಣಿ ಅಂತಕ್ಕಂಥ ಒಂದು ದಿನಪತ್ರಿಕೆಯನ್ನು ಆರಂಭಿಸ್ತಾರೆ. ಈ ಪತ್ರಿಕೆಯಲ್ಲಿ ಕೂಡ ಅವರು ಭಾಳ ಯಶಸ್ಸನ್ನು ಕಾಣ್ತಾರೆ. ಅತಿ ಶೀಘ್ರ ಅವಧಿಯಲ್ಲಿ ಅದನ್ನು ನಂಬರ್ 1 ಪತ್ರಿಕೆ ಮಾಡ್ತಾರೆ. ತಿಮ್ಮಪ್ಪ ಭಟ್ ಅವರು ಇದರ ಮೊದಲ ಸಂಪಾದಕರಾಗಿದ್ದರು. ಸೊ ವಿಜಯವಾಣಿ ಪತ್ರಿಕೆ ಅವರು ಶುರು ಮಾಡಿದ ಒಂದು 2-3 ವರ್ಷದ ಅವಧಿಯಲ್ಲಿ ಅದು ಅತ್ಯಧಿಕ ಪ್ರಸಾರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರಸಾರವಾಗುವ ಕನ್ನಡ ದಿನಪತ್ರಿಕೆ ಆಗುತ್ತೆ. ಈಗಲೂ ಕೂಡ ಅತ್ಯಂತ ಹೆಚ್ಚು ಪ್ರಸಾರ ಹೊಂದಿರುವ ಪತ್ರಿಕೆ ಅಂತಂದರೆ ಅದು ಕನ್ನಡದಲ್ಲಿ ವಿಜಯವಾಣಿ ದೈನಿಕ. ಸೊ ಸಂಕೇಶ್ವರ್ ಅವರು 2 ಸಲ ಕನ್ನಡ ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿದಾಗ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಚೇತನವನ್ನು ನೀಡಿದ ಕೀರ್ತಿಗೆ ಅವರು ಪಾತ್ರರಾಗ್ತಾರೆ. ವಿಜಯ ಕರ್ನಾಟಕ ಪತ್ರಿಕೆಯನ್ನು ಅಧಿಕ ಪ್ರಸಾರದ ಒಂದು ಕನ್ನಡ ದೈನಿಕವಾಗಿ ಅದನ್ನು ಮಾರ್ಪಾಡು ಮಾಡ್ತಾರೆ. ಅದೇ ರೀತಿ 6 ವರ್ಷ ಕಳೆದ ನಂತರ ಮತ್ತೆ ವಿಜಯವಾಣಿ ಪತ್ರಿಕೆಯನ್ನು ಸ್ಥಾಪನೆ ಮಾಡಿ ಅದನ್ನು ಕೂಡ ನಂಬರ್ 1 ಪತ್ರಿಕೆ ಅಂತ ಮಾಡುವುದರಲ್ಲಿ ಅವರು ಯಶಸ್ವಿಯಾಗ್ತಾರೆ. ವಿಜಯವಾಣಿಯ ಯಶಸ್ಸಿನ ನಂತರ ಕನ್ನಡ ದೈನಿಕಗಳ ಪ್ರಸಾರ ಹೀಗೆ ಇದೆ. ಅದನ್ನು ನೀವು ಈ ಕೋಷ್ಟಕದಲ್ಲಿ ನೀವು ನೋಡ್ಬೋದು. ಸೊ ಮೊದಲ ಸ್ಥಾನದಲ್ಲಿದ್ದ ವಿಜಯ ಕರ್ನಾಟಕ 2ನೇ ಸ್ಥಾನಕ್ಕೆ ಬರ್ತದೆ. ಸೊ ಪ್ರಜಾವಾಣಿ ಪತ್ರಿಕೆ 3ನೇ ಸ್ಥಾನಕ್ಕೆ ಬರ್ತದೆ. ಹೀಗೆ ನೀವು ಪ್ರಸಾರ ಸಂಖ್ಯೆಯ ವಿವರಗಳನ್ನು ಈ ಒಂದು ಕೋಷ್ಟಕದಲ್ಲಿ ನೀವು ನೋಡ್ಬೋದು. 2019ರ ಕೋವಿಡ್ ಹರಡುವಿಕೆಯ ನಂತರ ಪತ್ರಿಕೆಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಇದೆಲ್ಲ ನಮಗೂ ನಿಮಗೂ ಈಗಲೂ ಕೂಡ ಹಸಿರಾಗಿದೆ. ಯಾಕೆಂದರೆ ಪತ್ರಿಕೆಗಳನ್ನು ಕೊಳ್ಳುವುದನ್ನೇ ಜನ ಕೆಲವು ದಿವಸ ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದರೆ ಆ ಪೇಪರ್ ತರ್ತಕ್ಕಂಥ ಹುಡುಗ ನಮಗೂ ಕೊರೋನಾ ತರ್ಬೋದು ಅಂತಕ್ಕಂಥ ಭಯ ಓದುಗರಲ್ಲಿ ಇತ್ತು. ಸೊ ಅನೇಕ ದಿನಗಳ ನಂತರ ಅವರ ಮನಸ್ಸು ಪರಿವರ್ತನೆಯಾಗಿ ಮತ್ತೆ ಪತ್ರಿಕೆಗಳನ್ನು ಕೊಂಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಪತ್ರಿಕೆಯ ಸಂಚಿಕೆಗೆ ಹಲವಾರು ರೀತಿಯ ಒಂದು ಸಮಸ್ಯೆಗಳು ಬರ್ತವೆ. ಜಾಹೀರಾತುಗಳು ಕಡಿಮೆ ಆಗ್ತವೆ. ಇದರ ಪರಿಣಾಮ ಪತ್ರಕರ್ತರು ಕೂಡ ಎದುರಿಸಬೇಕಾಯ್ತದೆ. ಯಾಕೆಂತಂದರೆ ಜಾಹೀರಾತುಗಳಿಲ್ಲ ಅಂದರೆ ಪತ್ರಿಕೆಗಳಿಗೆ ಸಂಪಾದನೆ ಇಲ್ಲ, ಪತ್ರಿಕೆಗಳಿಗೆ ಸಂಪಾದನೆ ಇಲ್ಲ ಅಂತಂದರೆ ಪತ್ರಕರ್ತರಿಗೆ ಸಂಬಳ ನೀಡೋದು ಕಷ್ಟ ಆಗುತ್ತೆ. ಹಲವಾರು ಪತ್ರಕರ್ತರನ್ನು ಪತ್ರಿಕೆಗಳು ವಜಾಗೊಳಿಸೋಕ್ಕೆ ಶುರು ಮಾಡ್ತಾರೆ. ಪತ್ರಿಕೆಗಳ ಪುಟ ಕಮ್ಮಿ ಆಗ್ತವೆ, ಪುರವಣಿಗಳು ಕಮ್ಮಿ ಆಗ್ತವೆ. 4 ಪುಟ ನೀಡ್ತಿದ್ದ ಒಂದು ಸಪ್ಲಿಮೆಂಟನ್ನು 2 ಪುಟ ಮಾಡ್ತಾರೆ, ಆಮೇಲೆ 1 ಪುಟ ಮಾಡ್ತಾರೆ, ಆಮೇಲೆ ಅರ್ಧ ಪುಟ ಕೂಡ ಎಷ್ಟೋ ಪತ್ರಿಕೆಗಳು ಮಾಡ್ತವೆ. ಆಮೇಲೆ ದುಂದು ವೆಚ್ಚವನ್ನು ಕಮ್ಮಿ ಮಾಡ್ತಾರೆ. ಅನಗತ್ಯ ವೆಚ್ಚ ಉಳಿಸುವ ಹಲವಾರು ಕ್ರಮಗಳಿಗೆ ಪತ್ರಿಕೆಗಳು ಮುಂದಾಗ್ತವೆ. ಪತ್ರಿಕೆಗಳ ಆದಾಯ ಹೆಚ್ಚಿಸಲು ಮತ್ತು ಹೊಸ ಪೀಳಿಗೆಯ ಯುವಕರನ್ನು ಆಕರ್ಷಿಸಲು ಕನ್ನಡ ಪತ್ರಿಕೆಗಳು ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾವೆ. ಪೇವಾಲ್ ಅಂತ ನಾನು ಹೇಳಿದಾಗೆ, ಅಂದರೆ ನಿಮ್ಮ ಈ ವೆಬ್ ಎಡಿಷನ್ಗೂ ಕೂಡ ನೀವು ದುಡ್ಡು ಕೊಟ್ಟು ಓದಬೇಕು. ಅದೇ ರೀತಿ ಹೊಸ
ವೆಬ್ ಕಾರ್ಯಕ್ರಮಗಳನ್ನು ಕೂಡ ಶುರು ಮಾಡ್ತಾರೆ. ಅದು ಪಾಡ್ಕಾಸ್ಟ್ ಇರ್ಬೋದು, ಫೇಸ್ಬುಕ್ ಮೂಲಕ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ಬೋದು. ಆಮೇಲೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಲೇಖನದ ವಿಡಿಯೋ ನೋಡಬೇಕಾದ್ರೆ QR ಕೋಡ್ ಅಂತ ಅವರು ಅದರಲ್ಲಿ ಪ್ರಕಟಿಸಿ ನೀವು ನಿಮ್ಮ ಮೊಬೈಲನ್ನು ಅದರ ಮೇಲೆ ಇದು ಇಟ್ಟರೆ ಅದು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಕೊಡ್ತಕ್ಕಂಥ ಒಂದು ಅನುಕೂಲತೆಯನ್ನು ಕೂಡ ಪತ್ರಿಕೆಗಳು ಮಾಡಿಕೊಡ್ತವೆ. ಈ ರೀತಿ ಹೆಚ್ಚುವರಿ ಓದು ಸಾಮಗ್ರಿಗಳ ನೀಡುವಿಕೆಗೆ ಪತ್ರಿಕೆಗಳು ಅನೇಕ ಕ್ರಮಗಳನ್ನು ಕೈಗೊಳ್ತವೆ. ಆದರೆ ಇವುಗಳಿಂದ ಭಾಳಷ್ಟು ಆದಾಯ ಸಂಗ್ರಹ ಆಗುತ್ತದೆ ಅನ್ನೋದು ಭಾಳ ಅನುಮಾನದ ವಿಷಯ. ಆದರೆ ಕಾಂಪಿಟೇಟಿವ್ನೆಸ್ ಇರಬೇಕು, ಸ್ಪರ್ಧಾತ್ಮಕ ಮನೋಭಾವ, ಸ್ಪರ್ಧಾತ್ಮಕ ಗುಣ ಪತ್ರಿಕೆಗಳಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲವನ್ನು ಈಗ ಪತ್ರಿಕೆಗಳು ಶುರು ಮಾಡಿದ್ದಾವೆ. ಕನ್ನಡ ಪತ್ರಿಕೆಗಳು ಬೆಲೆಗಳನ್ನು ಈಗಾಗಲೇ ಹೆಚ್ಚು ಮಾಡಲಾಗಿದೆ. ಇದಕ್ಕಿಂತಲೂ ಅಧಿಕವಾಗಿ ಪತ್ರಿಕೆಗಳ ಬೆಲೆ ಜಾಸ್ತಿ ಆದರೆ ಪ್ರಸಾರ ಕಮ್ಮಿ ಆಗುತ್ತೆ ಅಂತಕ್ಕಂಥ ಒಂದು ಭಯ ಪತ್ರಿಕೆಯವರಿಗಿದೆ. ಹೀಗಾಗಿ ಪತ್ರಿಕೋದ್ಯಮ ಒಂದು ರೀತಿಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಈ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳುವಲ್ಲಿ 2020 ಏಪ್ರಿಲ್ ಮೇ ಅವಧಿಯಲ್ಲಿ ಕೊರೋನಾ ಮತ್ತೆ ಆವರಿಸ್ತಾ ಇದೆ ನಮ್ಮನ್ನು. ಇದು ಪತ್ರಿಕೆಗಳ ಬೆಳವಣಿಗೆಗೆ ಖಂಡಿತವಾಗಿ ಮುಳುವಾಗಲಿದೆ. ಆದ್ದರಿಂದ ಕನ್ನಡ ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ದೇಶದ ಇತರ ಎಲ್ಲ ಭಾಷೆಯ ಪತ್ರಿಕೋದ್ಯಮಗಳು, ಜಾಗತಿಕ ಮಟ್ಟದ ಪತ್ರಿಕೋದ್ಯಮ ಕೂಡ ಒಂದು ರೀತಿಯ ಸಂಕಷ್ಟದಲ್ಲಿದೆ ಅಂತ ನಾವು ಹೇಳ್ಬೋದು. ಆದರೆ ನಾನು ಮೊದಲೇ ಹೇಳಿದಾಗೆ, ಹಿಂದಿನ ಕೆಲವು ವಿಡಿಯೋ ಪಾಠಗಳಲ್ಲಿ ಹೇಳಿದಾಗೆ, ಪ್ರಸಾರ ಸಂಖ್ಯೆ ಅಷ್ಟು ಬೇಗ ಇಂಡಿಯಾದಲ್ಲಿ ಕಡಿಮೆ ಆಗಲ್ಲ. ಸ್ವಲ್ಪ ಕುಸಿತ ಇದೆ, ಆದರೆ ಪತ್ರಿಕೆಗಳು ಮುಚ್ಚುವ ಸ್ಥಿತಿಯನ್ನು ಬರೋದಿಲ್ಲ ಅಂತ ಎಲ್ಲರೂ ಭಾಳಷ್ಟು ಜನ ಆಶಾ ಭಾವನೆಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲಿ ಪತ್ರಿಕೆಗಳ ಪ್ರಸಾರ ಕೆಲವು ಕಡೆ ಬೆಳೀತಾ ಇದೆ, ನಮ್ಮ ದೇಶದಲ್ಲೂ ಬೆಳೀತಾ ಇತ್ತು. ಆದರೆ ಇತ್ತೀಚೆಗೆ ಮಾತ್ರ ಸ್ವಲ್ಪ ಕುಂಠಿತ ಆಗ್ತಾಯಿದೆ. ಯಾಕೆಂತಂದರೆ ಈ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಭಾಳ ವ್ಯಾಪಕವಾಗಿ ವಿಸ್ತಾರ ಆಗ್ತಾಯಿದ್ದಾವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಪಾಠದಲ್ಲಿ ಕನ್ನಡ ಪತ್ರಿಕೋದ್ಯಮದ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಟ್ಟೆ. ವಂದನೆಗಳು.